ಹಾಲೆಲೂಯ. ಪಕ್ಕದವರು ನೋಡಿ ಹೇಳ್ರಿ, ನಿಮ್ಮನ್ನು ನೋಡಿ ಕೈ ಕೊಡ್ರಿ. ನಿಮ್ಮ ಕೊರೋನಾ ಹೋಗ್ಯದ್ರಿ, ಕೈ ಕೊಡ್ರಿ. ನಿಮ್ಮನ್ನು ನೋಡಿ ಕೊಡ್ರಮ್ಮ ಕೈ ಸಿಸ್ಟರ್. ಹಾಲೆಲೂಯ. ನಿಮ್ಮನ್ನು ನೋಡಿ ನನಗೆ ಬಹಳ ದುಃಖವಾಯಿತು. ಏನಾಯ್ತು? ಸಂತೋಷ ಆದ ನಗರಿ ಮತ್ತ. ಹಾಲೆಲೂಯ, ಹಾಲೆಲೂಯ. ಎರಡು ಕೈ ತಂದ್ರ ಮೇಲೆ ಹೇಳ್ರಿ ಹಾಲೆಲೂಯ, ಯೇಸು ಮಸೀಗೆ ಹಾಲೆಲೂಯ. ಸೊ ನಾವು ದೇವರ ವಾಕ್ಯದ ಕಡೆಗೆ ಹೋಗುವಂತರಾಗಿರೋಣ ಪ್ರಿಯ ದೇವರ ಮಕ್ಕಳೇ. ಇವತ್ತಿನ ದಿವಸದಲ್ಲಿ ನಾನು ಕೆಲವು ಪಾಪಗಳ ಕುರಿತಾಗಿ ನಾನು ನಿಮಗೆ ಬೋಧಿಸುವಂತನಾಗಿರ್ತೇನೆ. ಈ ಪಾಪಗಳು ಹೇಗಿರ್ತಾವ? ಈ ಪ್ರಮುಖವಾದ ಪಾಪಗಳು ಸತ್ಯವೇದದಲ್ಲಿ ಯಾವಾಗಿದೆ? ಈಗ ನಿಮ್ಮ ಪ್ರಕಾರ ಪ್ರಮುಖವಾದ ಪ್ರಸಿದ್ಧವಾದ ಪಾಪಗಳು ಯಾವುವು ಹೇಳ್ರಿ? ವ್ಯಭಿಚಾರ, ಮತ್ತೆ ಹೇಳಿ, ಸುಳ್ಳು ಹೇಳುವುದು, ಕಳ್ಳತನ, ಮತ್ತೆ ಹಿಂಸೆ ಮಾಡೋದು, ಸುಳ್ಳು ಹೇಳುವುದು, ಮತ್ತೆ ಕೊಲೆ ಮಾಡೋದು, ಮತ್ತೆ ಮೋಸ ಮಾಡೋದು, ಮತ್ತೆ ಹೇಳ್ರಿ, ಮತ್ತೆ ಡಿಸ್ಒಬೀಡಿಯನ್ಸ್ ಅಂದರೆ ಅವಿಧೇಯತೆ, ಮತ್ತೆ ಹೊಟ್ಟೆ ಕಿಚ್ಚು, ಮತ್ತೆ ವಿಗ್ರಹಾರಾಧನೆ. ಓಕೆ, ನೀವು ಹೇಳಿದ್ದೆಲ್ಲ ಕರೆಕ್ಟ್, ಇವು ಪಾಪಗಳು. ಆದರೆ ಕೆಲವೊಂದು ಪಾಪಗಳು ಇರ್ತವೆ. ಆ ಇವು ಪಾಪಗಳು ಇವೇನಾ ಎಂಬುದನ್ನು ಕೂಡ ಆಲೋಚನೆ ಮಾಡುವುದಿಲ್ಲ, ಆದರೆ ಪಾಪಗಳನ್ನು ಮಾಡಿಬಿಡುವಂತರಾಗಿರ್ತೇವೆ. ಹಲ್ಲೆಲೂಯ. ಸೊ ಈ ದಿನ ಆ ವಿಷಯಗಳ ಕುರಿತಾಗಿ ನಾವು ಕಲಿಯುವಂತರಾಗಿರೋಣ. ಅದು ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ಅದರಿಂದ ಎಂತ ಪ್ರತಿಫಲ ಬರ್ತದೆ, ಅದು ನಮ್ಮ ಜೀವಿತದಲ್ಲಿ ಇರುವುದಾದರೆ ನಮ್ಮ ಜೀವಿತ ಏನಾಗುತ್ತದೆ ಎಂಬುದಾಗಿ ಈ ದಿನ ನಾವು ನೋಡುವಂತರಾಗಿರೋಣ. ಸತ್ಯವೇದ ತಂದಿದ್ದವರು ಜ್ಞಾನಿಗಳು 6ನೇ ಅಧ್ಯಾಯ 16ನೇ ವಚನ ಹಿಡಿದು 19ನೇ ವಚನ ಓದಿಕೊಳ್ಳೋಣ. ಜ್ಞಾನಿಗಳು 6ನೇ ಅಧ್ಯಾಯ 16, 19. ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಈ ಏಳು. ಇಲ್ಲಿ ಎರಡು ಪಾಪಗಳ ಕುರಿತಾಗಿ ನಾವು ನೋಡುವಂತರಾಗಿರೋಣ. ಒಂದು ಹೆಮ್ಮೆಯ ಕಣ್ಣು ಕುರಿತಾಗಿ, ಎರಡನೇದಾಗಿ ದುರಾಲೋಚನೆಗಳು ಕಲ್ಪಿಸುವ ಹೃದಯ ಕುರಿತಾಗಿ. ಇದು ಇವತ್ತಿನ ದಿವಸದಲ್ಲಿ ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಒಬ್ಬ ಮನುಷ್ಯನು ದುರಾಲೋಚನೆ ಮಾಡ್ತಾನಂತಂದ್ರೆ ಕಾರಣ ಏನಂತಂದ್ರೆ ಅವನಲ್ಲಿರುವಂತ ಹೊಟ್ಟೆ ಕಿಚ್ಚಿನ ನಿಮಿತ್ತವಾಗಿ. ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಕುರಿತಾಗಿ ದುರಾಲೋಚನೆ ಮಾಡ್ತಾನಂತಂದ್ರೆ ಅವನಲ್ಲಿ ಹೊಟ್ಟೆ ಕಿಚ್ಚು ಇರುವ ನಿಮಿತ್ತವಾಗಿ ಅವನು ದುರಾಲೋಚನೆ ಮಾಡೋದಕ್ಕೆ ಸಾಧ್ಯ. ಹೊಟ್ಟೆ ಕಿಚ್ಚು ಅಂದರೆ ಏನಂತಂದ್ರೆ, ಒಬ್ಬನು ನಿಮಗಿಂತ ಮುಂದೆ ಹೋಗಿದಾಗ ಅವನನ್ನು ನೋಡಿ ನಮ್ಮಲ್ಲಿ ಕೆಟ್ಟದಾದ ಫೀಲಿಂಗ್ಸ್ ಕೆಟ್ಟದಾದ ಆಲೋಚನೆಗಳು ಬರುವುದೇ ಅದು ಹೊಟ್ಟೆ ಕಿಚ್ಚು ಆಗುವಂತದ್ದಾಗಿರ್ತದೆ. ಇನ್ನೊಂದ್ಸಲ ಹೇಳ್ತೇನೆ ಕೇಳಿದ್ರೆ, ಹೊಟ್ಟೆ ಕಿಚ್ಚು ಅಂದ್ರೆ ಏನಂತಂದ್ರೆ, ನಿಮ್ಮ ಎದುರುಗಡೆ ಇರುವಂತ ವ್ಯಕ್ತಿ ನಿಮ್ಗಿಂತ ಉನ್ನತವಾಗಿ ಬೆಳೆದಾಗ ಅವನನ್ನು ನೋಡಿ ದುರಾಲೋಚನೆ ಮಾಡುವುದೇ ಹೊಟ್ಟೆ ಕಿಚ್ಚು ಆಗುವಂತದ್ದಾಗಿರ್ತದೆ. ಈ ಹೊಟ್ಟೆ ಕಿಚ್ಚು ಎನ್ನುವುದು ನೋಡಿ, ಇವತ್ತು ನಾನು ಕೇಳಿದಾಗ ಹಲವಾರು ಜನ ಹೊಟ್ಟೆ ಕಿಚ್ಚು ಕುರಿತಾಗಿ ಹೇಳಲಿಲ್ಲ. ಯಾಕೆ ಹೇಳಿಲ್ಲ ಅಂತಂದ್ರೆ, ಅದನ್ನು ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಆ ಹೊಟ್ಟೆ ಕಿಚ್ಚು ಎಂಬ ಪಾಪ ಇದೆ ಎಂಬುದಾಗಿ ಕೂಡ ಕೆಲವೊಂದು ಸಾರಿ ನಾವು ಅದು ಮರ್ತು ಹೋಗುವಂತರಾಗಿರ್ತೇವೆ. ಈ ಹೊಟ್ಟೆ ಕಿಚ್ಚು ಏನ್ ಮಾಡ್ತದಂತಂದ್ರೆ ಮನುಷ್ಯನನ್ನು ಅನಾರೋಗ್ಯದಲ್ಲಿ ಹಾಕುತ್ತದೆ. ಈ ಹೊಟ್ಟೆ ಕಿಚ್ಚು ಏನ್ ಮಾಡ್ತದಂತಂದ್ರೆ ಮನುಷ್ಯನನ್ನು ಸಂಪೂರ್ಣವಾಗಿ ನಾಶ ಮಾಡುವಂತದ್ದಾಗಿರ್ತದೆ. ಇಲ್ಲಿ ವಚನ ಹೇಳ್ತದೆ, ಯೆಹೋವನು ಹಾಗೆ ಮಾಡುವಂತ 7 ಪಾಪಗಳು ಅಂದರೆ ಅದರಲ್ಲಿ ಒಂದು ದುರಾಲೋಚನೆಗಳು ಮಾಡುವಂತ ಹೃದಯ. ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿ ದುರಾಲೋಚನೆ ಮಾಡ್ತಾನೆ, ಕೆಟ್ಟದನ್ನು ಯೋಚಿಸುತ್ತಾನೆ, ಆ ಕೆಟ್ಟದ ಯೋಚನೆ ಮಾಡುವುದಕ್ಕೆ ಕಾರಣ ಏನಂತಂದ್ರೆ ಮನುಷ್ಯನು ಅವನ ಏಳಿಗೆಯನ್ನು ಸಹಿಸದೆ ಹೋದಾಗ, ಒಬ್ಬ ವ್ಯಕ್ತಿ ಅಭಿವೃದ್ಧಿ ಆಗಿದ್ದಾನೆ, ಅವನ ಏಳಿಗೆಯನ್ನು ಸಹಿಸುವುದಕ್ಕೆ ಆಗುತ್ತಾ ಇಲ್ಲ, ಅವನ ನೋಡಿ ನಾನು ಅವಮಾನ ಪಡಿಸ್ತಾ ಇದ್ದೇನೆ, ಅವನ ನೋಡಿ ತಿರಸ್ಕಾರವಾದ ಮಾತಾಡ್ತಾ ಇದ್ದೇನೆ ಅಂತ ತಿಳಿದುಕೋ ಅಲ್ಲಿ ಹೊಟ್ಟೆ ಕಿಚ್ಚು ಆಳ್ವಿಕೆ ಮಾಡ್ತಾ ಇದೆ. ಈ ಹೊಟ್ಟೆ ಕಿಚ್ಚು ಅನ್ನೋದು ಯಾರಿಂದ ಬಂದಿದೆ ಎಂಬುದಾಗಿ ಯಾಕೋಬನು ಬರೆದಂತ
ಪತ್ರಿಕೆ 3ನೇ ಅಧ್ಯಾಯ 14-15 ಈ ರೀತಿ ಹೇಳ್ತದೆ ಏನಂತಂದ್ರೆ, ನೀವು ಸ್ವಾರ್ಥಿಗಳು ತೀಕ್ಷ್ಣವಾದ ಮತ್ಸರ ಅಂತಂದ್ರೆ ಹೊಟ್ಟೆ ಕಿಚ್ಚು. ನೀವು ಸ್ವಾರ್ಥಿಗಳು ತೀಕ್ಷ್ಣವಾದ ಮತ್ಸರವನ್ನು ಹೃದಯದಲ್ಲಿ ಹೊಂದಿರುವವರು ಆಗಿದ್ದೀರಿ. ನೀವು ಕೊಚ್ಚಿಕೊಳ್ಳುವುದರಲ್ಲಿ ಅರ್ಥವೇ ಇಲ್ಲ, ಏಕೆಂದರೆ ಅದು ಕೇವಲ ಸುಳ್ಳಷ್ಟೇ. ಎಂತ ಜ್ಞಾನವು ದೇವರಿಂದ ಬರದೆ ಲೋಕದಿಂದ ಬರ್ತದೆ, ಅದು ಆತ್ಮ ಸಂಬಂಧವಾದದಲ್ಲ, ಅದು ದೆವ್ವಗಳಿಂದ ಬಂದದು. ಅಂದರೆ ವಚನ ಯಾಕೋಬನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಏನಂತಂದ್ರೆ, ಹೊಟ್ಟೆ ಕಿಚ್ಚು ಎನ್ನುವುದು ಅದು ದೇವರಿಂದ ಬಂದದಲ್ಲ, ಹೊಟ್ಟೆ ಕಿಚ್ಚು ಎನ್ನುವುದು ಅದು ಲೋಕ ಸಂಬಂಧವಾಗಿದೆ. ಹೊಟ್ಟೆ ಕಿಚ್ಚು ಎನ್ನುವುದು ಅದು ಯಾರಿಂದ ಬಂದಿದೆ ಅಂತ, ದೆವ್ವಗಳಿಂದ ಬಂದಿದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಟ್ಟೆ ಕಿಚ್ಚು ಯಾರಿಂದ ಬಂದಿದೆ ಎಂಬುದು ಯಾಕೋಬನು ಹೇಳ್ತಾ ಇದ್ದಾನೆ ಅಂದ್ರೆ, ಲೋಕದಿಂದ, ದೆವ್ವಗಳಿಂದ, ಲೋಕದಿಂದ, ಈ ಲೋಕನ ಆಳ್ವಿಕೆ ಮಾಡುವಂತ ಶೈತಾನನಿಂದ ಈ ಹೊಟ್ಟೆ ಕಿಚ್ಚು ಮನುಷ್ಯನಿಗೆ ಬಂದಿದೆ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿರ್ತದೆ. ಈಗ ಯಾವ ವ್ಯಕ್ತಿ ಹೊಟ್ಟೆ ಕಿಚ್ಚಿನಲ್ಲಿ ಜೀವಿಸುತ್ತಾನೋ ಅವನು ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಸಹಿಸುವುದಿಲ್ಲ. ಯಾವ ವ್ಯಕ್ತಿ ಹೊಟ್ಟೆ ಕಿಚ್ಚಿನಲ್ಲಿ ಜೀವಿಸುತ್ತಾ ಇರ್ತಾನೋ, ಯಾವ ವ್ಯಕ್ತಿ ಮತ್ಸರ ಇಟ್ಟುಕೊಂಡು ಜೀವಿಸುತ್ತಾ ಇರ್ತಾನೋ ಅವನು ಅಭಿವೃದ್ಧಿಯಾಗುವುದಿಲ್ಲ, ಅವನು ಮೇಲಕ್ಕೆ ಬರುವುದಕ್ಕೆ ಆಗುವುದಿಲ್ಲ. ಕಾರಣ ಏನಂತಂದ್ರೆ, ಲೋಕದ ಸಂಬಂಧವಾದ ಪಾಪ ನನ್ನಲ್ಲಿ ಆಳ್ವಿಕೆ ಮಾಡ್ತಾ ಇದೆ ಅಂತಂದ್ರೆ ದೇವರು ಎಂದಿಗೂ ನೋಡುವುದಕ್ಕೆ ಸಾಧ್ಯವಿಲ್ಲ. ಈಗ ಈ ಒಂದು ಮತ್ಸರ ಏನ್ ಮಾಡ್ತದ ಅಂತಂದ್ರೆ ಮನುಷ್ಯನಿಗೆ ಅನಾರೋಗ್ಯದಲ್ಲಿ ಕೂಡ ತರುವಂತದ್ದಾಗಿರ್ತದೆ. ಈ ಮತ್ಸರ ಏನ್ ಮಾಡ್ತದ ಅಂತಂದ್ರೆ ನಮ್ಮನ್ನು ಒಂದು ಕೆಟ್ಟ ಮಾರ್ಗದಲ್ಲಿ ನಡೆಯುವ ಹಾಗೆ ಮಾಡ್ತದೆ. ಈ ಮತ್ಸರ ಏನ್ ಮಾಡ್ತದಂದ್ರೆ ನಾವೇನ್ ಬಿತ್ತುತ್ತವೋ ಅದನ್ನೇ ಕೊಯ್ಯುವ ಹಾಗೆ ಮಾಡುವಂತದ್ದಾಗಿರ್ತದೆ. ಈಗ ಇನ್ನೊಂದು ವಚನದಲ್ಲಿ ಈ ರೀತಿಯ ಬರೆಯಲ್ಪಟ್ಟಿದೆ, ಜ್ಞಾನೋಕ್ತಿ 14:30 ಈ ರೀತಿಯ ಬರೆಯಲ್ಪಟ್ಟಿದೆ, ಮನಃಶಾಂತಿ ಉಳ್ಳವನು ದೇಹವು ಆರೋಗ್ಯದಿಂದಿರುವುದಂದ್ರೆ ವಾಕ್ಯ ಹೇಳ್ತದೆ, ಯಾವ ವ್ಯಕ್ತಿಯ ಮನಸ್ಸು ಯಥಾರ್ಥವಾಗಿರ್ತದೋ ಅವನ ದೇಹವು ಆರೋಗ್ಯದಿಂದಿರುವುದು. ಹೊಟ್ಟೆ ಕಿಚ್ಚು ದೇಹಕ್ಕೆ ಕಾಯಿಲೆಯನ್ನು ಬರಮಾಡುವುದು. ಪವಿತ್ರ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ ಏನಂತಂದ್ರೆ 14:30 ಮನಃಶಾಂತಿ ಉಳ್ಳವನು ದೇಹವು ಆರೋಗ್ಯದಿಂದಿರುವುದು. ಹೊಟ್ಟೆ ಕಿಚ್ಚು ದೇಹಕ್ಕೆ ಏನ್ ಮಾಡ್ತದಂತೆ, ಕಾಯಿಲೆಯನ್ನು ತರ್ತದಂತೆ. ಕಾಯಿಲೆ ಅಂತಂದ್ರೆ ಏನು? ರೋಗಗಳು. ಇವತ್ತಿನ ದಿವಸದಲ್ಲಿ ಅನೇಕ ಜನರು ಶುಗರ್ಗಳು, ಬಿಪಿಗಳು, ಏನೇನೋ ರೋಗಗಳು ಇಟ್ಟುಕೊಂಡು ಕೂತುಕೊಂಡಿದ್ದಾರೆ. ಯಾಕೆ ಕೂತುಕೊಂಡಿದ್ದಾರೆ ಅಂತಂದ್ರೆ ವಾಕ್ಯದ ಪ್ರಕಾರ ಎಲ್ಲಿ ಮತ್ಸರ ಹೊಟ್ಟೆ ಕಿಚ್ಚು ಎನ್ನುವುದು ಇರುತ್ತದೋ ಅಲ್ಲಿ ಏನಾಗ್ತದಂತಂದ್ರೆ ರೋಗಗಳು ಮನುಷ್ಯನಲ್ಲಿ ಆಳ್ವಿಕೆ ಮಾಡುವಂತದ್ದಾಗಿರ್ತದೆ. ಈ ಮತ್ಸರ ಯಾರಿಗೆ ಸಂಬಂಧಪಟ್ಟದು? ದೆವ್ವಗಳಿಗೆ ಸಂಬಂಧಪಟ್ಟದು. ಇನ್ನೊಂದು ಪೇತ್ರನು ಬರೆದಂತ ಪತ್ರಿಕೆಯಲ್ಲಿ ದೇವರ ವಾಕ್ಯ ರೀತಿ ಹೇಳ್ತದೆ ಏನಂತಂದ್ರೆ, ಹೊಟ್ಟೆ ಕಿಚ್ಚು ಪಡುವವನು ಮಾಟಗಾರ್ತಿಯರಿಗೆ ಸಮಾನನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಮಾಟಗಾರರು ಏನ್ ಮಾಡ್ತಾರೆ ಅಂತಂದ್ರೆ, ಒಬ್ಬನು ಏಳಿಗೆನೆ ಕಂಡು ಅವನನ್ನು ನಾಶ ಮಾಡ್ಬೇಕು, ಅವನು ಮೇಲಕ್ಕೆ ಎಳೆದ ಹಾಗೆ ಅವನನ್ನು ಕೆಳಗೆ ಹಾಕಬೇಕೆಂಬುದಾಗಿ ಹೇಳಿ ಅವನ ವಿರುದ್ಧವಾಗಿ ಮಂತ್ರತಂತ್ರಗಳನ್ನು ಮಾಡ್ತಾರೆ. ಮಾಡಿ ಯಾಕೆ ಮಾಡ್ತಾರೆ ಅಂತಂದ್ರೆ ಅವನು ಕೆಳಗೆ ಬೀಳಬೇಕು. ಯಾಕೆ ಕೆಳಗೆ ಬೀಳ್ಬೇಕಂದ್ರೆ ಅವನು ಏಳಿಗೆ ಸಹಿಸೋದಕ್ಕೆ ನನಗೆ ಆಗತ್ತಾ ಇಲ್ಲ, ಅವನು ಮೇಲಕ್ಕೆ ಹೋಗೋದು ನೋಡೋದಕ್ಕೆ ನನಗೆ ಆಗ್ತಾನೆ, ಹೇಗಾದ್ರೂ ಮಾಡಿ ಅವನಿಗೆ ಕೆಳಗೆ ಹಾಕಬೇಕೆಂಬುದಾಗಿ ಶೈತಾನನು ಯೋಚಿಸುತ್ತಾನೆ, ಮಾಟಗಾರನು ಯೋಚಿಸುತ್ತಾನೆ. ಅದೇ ವಾಕ್ಯ ಹೇಳ್ತಾರೆ, ಪೇತ್ರನ ಬರೆದಂತ ಪತ್ರಿಕೆ ಹೇಳ್ತದೆ ಏನಂತ, ನಿನ್ನಲ್ಲಿ ಹೊಟ್ಟೆ ಕಿಚ್ಚಿದೆ ಅಂತಂದ್ರೆ ನೀನು ಮಾಟ ಮಂತ್ರ ಮಾಡುವವನಿಗೆ ಸಮಾನ. ಮಾಟ ಮಂತ್ರ ಮಾಡುವನಾದರೂ ನಿಂಬಿಕೆಯನ್ನು ಇಟ್ಟುಕೊಳ್ಳುತ್ತಾನೆ, ಚಪ್ಪಲೆಗಳನ್ನು ಇಟ್ಟುಕೊಳ್ಳುತ್ತಾನೆ, ಏನೇನೋ ಆಯುಧಗಳನ್ನು ಇಟ್ಟುಕೊಂಡು ವಸ್ತುಗಳನ್ನು ಇಟ್ಟುಕೊಂಡು ಅವನು ಮಾಟ ಮಾಡ್ತಾನೆ. ಆದ್ರೆ ನೀನು ಒಬ್ಬರ ಕುರಿತಾಗಿ ನೋಡಿ ಮತ್ಸರ ಹೊಟ್ಟೆ ಕಿಚ್ಚು ಪಡುವುದಾದ್ರೆ ತಿಳಿದಕ್ಕೂ ನೀನು ಏನು ಮಾಡದ, ನೀನು ಹೊಟ್ಟೆ ಕಿಚ್ಚು ಪಡುವ ನಿಮಿತ್ತವಾಗಿ ನೀನೇನಾಗಿದೆಯಾ ಅಂತಂದ್ರೆ ನೀನು ಮಾಟಗಾರರಿಗೆ ಸಮಾನನಾಗಿದೆಯಾ. ಇವತ್ತಿನ ದಿವಸದ ಅನೇಕ ಜನರು ಬಿಸ್ನೆಸ್ ಮಾಡ್ತಾರೆ. ಬಿಸ್ನೆಸ್ ಮಾಡಿದಾಗ ಅವರು ಮೇಲಕ್ಕೆ ಹೋಗಿದಾಗ ನನ್ನ ಬಿಸ್ನೆಸ್ ಕೆಳಗೆ ಐತೆ, ಅವನ ಬಿಸ್ನೆಸ್ ಮೇಲಕ್ಕೆ ಹೋಗ್ತಾ ಇದೆ ಎಂಬುದಾಗಿ ಹೊಟ್ಟೆ ಕಿಚ್ಚು ಪಡುವಂತರಾಗಿರ್ತಾರೆ. ಇವತ್ತಿನ ದಿವಸದಲ್ಲಿ ಎಷ್ಟೋ ಜನ ಆತ್ಮಿಕತೆಯಲ್ಲಿ ಮುಂದೆ ಬರ್ತಾರೆ. ಮುಂದೆ ಬಂದಿದಾಗ ಇವನು ನನಗಿಂತ ಮುಂದೆ ಹೋಗನೆಂಬುದಾಗಿ ಹೊಟ್ಟೆ ಕಿಚ್ಚು ಪಡುವಂತ ಅನೇಕ ಜನರು ಇರ್ತಾರೆ. ಇವತ್ತಿನ ದಿವಸದಲ್ಲಿ ಕುಟುಂಬದಲ್ಲಿ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ಮಾಡಿದಾಗ ಇನ್ನೊಬ್ಬರು ಮಕ್ಕಳು ಅವರು ತಂದೆ ಮಕ್ಕಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂತರಾಗಿರ್ತಾರೆ. ತನ್ನ ಸಹೋದರಿ ನೋಡಿ ಹೊಟ್ಟೆ ಕಿಚ್ಚು ಯಾವ ವ್ಯಕ್ತಿ ಪಡುತ್ತಾನೋ ಅವನಿಗೆ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ವಾಕ್ಯದ ಪ್ರಮಾಣವಾಗಿದೆ. ಈ ಒಂದು ಮತ್ಸರ ಯಾರಿಂದ ಬಂದಿದೆ ಅಂತ, ದೆವ್ವಗಳಿಂದ ಬಂದಿದೆ. ಈ ಮತ್ಸರ ಯಾರಿಂದ ಬಂದಿದೆ? ಲೋಕದಿಂದ ಬಂದಿದೆ ಎಂಬುದಾಗಿ ದೇವರ ವಾಕ್ಯ ಹೇಳಿದಾಗ ಕ್ರೈಸ್ತರಾದಂತ ನಾವುಗಳು ನಮ್ಮಿಂದ ಹೊಟ್ಟೆ ಕಿಚ್ಚೆಂಬ ಭಾವನೆಯನ್ನು ನಾವೇನ್ ಮಾಡ್ಬೇಕು? ತೆಗೆದು ಹಾಕಬೇಕು. ಈಗ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ ಏನಂತಂದ್ರೆ, ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತ ನನ್ನಲ್ಲಿ
ಜೀವಿಸುತ್ತಾನೆ. ನಾನು ಶಿಲ್ಬೆಗೆ ಜಡಿಯಲ್ಪಟ್ಟಿದ್ದರೆ, ಕ್ರಿಸ್ತನೊಂದಿಗೆ ಶಿಲ್ಬೆಗೆ ಜಡಿಯಲ್ಪಟ್ಟಿದ್ದರೆ ಕ್ರಿಸ್ತನಲ್ಲಿ ಏನಿಲ್ಲ ಅಂತಂದ್ರೆ ಮತ್ಸರ ಇಲ್ಲ, ಯೇಸುವಿನಲ್ಲಿ ಏನಿಲ್ಲ ಅಂತಂದ್ರೆ ಕೆಟ್ಟದೇನಿಲ್ಲ. ಅದೇ ಪೌಲನು ಹೇಳ್ತಾನೆ ಏನಂತ, ನಾನು ಯೇಸು ಕ್ರಿಸ್ತನ ಹಾಗೆ ಶಿಲ್ಬೆಗೆ ಜಡಿಯಲ್ಪಟ್ಟಿದ್ದೀನಿ ಅಂತಂತಂದ್ರೆ ಇವನಲ್ಲಿ ಲೋಕದ ಯಾವುದೇ ಕಾರ್ಯಗಳಿಲ್ಲ, ಇವನಲ್ಲಿ ಲೋಕದ ಯಾವುದೇ ಪಾಪಗಳಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ತಂದೆ ಮಗ ಪವಿತ್ರ ಆತ್ಮದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡಿದಾಗ ಅವನು ಪಾಪಕ್ಕೆ ಹೋಗದ ಹಾಗೆ ತನ್ನನ್ನು ಏನ್ ಮಾಡಬೇಕು, ಕಾಪಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ತಂದೆ ಮಗ ಪವಿತ್ರ ಆತ್ಮದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡಿದಾಗ ಪಾಪವನ್ನು ಹಿಂಬಾಲಿಸದ ಹಾಗೆ ಪಾಪವನ್ನು ನೋಡಿ ಅವನು ಓಡುವಂತನಾಗಿರ್ಬೇಕು. ಯೇಸೋಫನ ಪಾಪವನ್ನು ನೋಡಿದನು, ಪಾಪವನ್ನು ಬಿಟ್ಟು ಓಡಿ ಹೋಗಿದ್ದನು. ಯಾಕೆ ಓಡಿ ಹೋಗಿದ್ದನು ಅಂದ್ರೆ ಗೊತ್ತಾ, ಅವನಿಗೆ ಚೆನ್ನಾಗಿ ಗೊತ್ತಿ ಪಾಪದಲ್ಲಿ ನಾನು ಇರುವುದಾದ್ರೆ ನನಗೆ ದೇವರು ಏಳಿಗೆ ಮಾಡುವುದಿಲ್ಲ. ಈ ಪಾಪದಲ್ಲಿ ಇರುವುದಾದ್ರೆ ದೇವರು ನನಗೆ ತೋರಿಸಿದಂತ ದರ್ಶನಗಳು ಮುಂದೆ ನಡೆಸಿ ದೇವರು ತೋರಿಸಿದಂತ ದರ್ಶನಗಳು ನೆರವೇರುವುದಿಲ್ಲ ಎಂಬುದಾಗಿ ಆ ಯೇಸೋಫನಿಗೆ ಚೆನ್ನಾಗಿ ಗೊತ್ತಿತ್ತು. ಈಗ ಯಾವ ವ್ಯಕ್ತಿ ಮತ್ಸರದಲ್ಲಿ ಜೀವಿಸುತ್ತಾನೋ, ಯಾವ ವ್ಯಕ್ತಿ ಇನ್ನೊಬ್ಬನ ನೋಡಿ ಹಲ್ಲು ಕಡಿಯುತ್ತಾನೋ, ಯಾವ ವ್ಯಕ್ತಿ ಇನ್ನೊಬ್ಬನ ನೋಡಿ ಕೆಟ್ಟದನ್ನು ಆಲೋಚನೆ ಮಾಡ್ತಾನೆ, ದುರಾಲೋಚನೆ ಮಾಡ್ತಾನೋ, ಅವನ ಜೀವಿತ ನಾಶನದ ಗುಂಡಿಯಲ್ಲಿ ಇರುವಂತದ್ದಾಗಿರ್ತದೆ. ಕೀರ್ತನೆಗಳು 37ನೇ ಅಧ್ಯಾಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಹೋದ್ರೆ ಯಾರಾದರೂ ಕೀರ್ತನೆಗಳು 37ನೇ ಅಧ್ಯಾಯ ಅದರ 14ನೇ ವಚನ ಹೋದ್ರೆ. 12ನೇ ವಚನ. ದುಷ್ಟನು ನೀತಿವಂತನಿಗೆ ವಿರುದ್ಧವಾಗಿ ಆಲೋಚಿಸುತ್ತಾನೆ, ಅವನನ್ನು ನೋಡಿ ಹಲ್ಲು ಕಡಿಯುತ್ತಾನೆ, ಆದರೆ ಕರ್ತನು ಅವನಿಗೆ ಶಿಕ್ಷೆ ಕಾಲ ಬರ್ತದೆ ಎಂದು ನಗುತ್ತಾನೆ. ವಚನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ದುಷ್ಟನು ಯಾರನ್ನು ನೋಡಿ ಹಲ್ಲು ಕಡಿಯುತ್ತಾನಂತೆ? ನೀತಿವಂತನ ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸು ಮಸೀಹಿ. ವಚನ ಹೇಳ್ತಾರೆ, ದುಷ್ಟನು ಯಾರನ್ನು ನೋಡಿ ಹಲ್ಲು ಕಡಿಯುತ್ತಾನಂತೆ? ನೀತಿವಂತನ ನೋಡಿ. ಹಲ್ಲು ಕಡಿಯೋದಂದ್ರೆ ಅರ್ಥ ಏನಂತಂದ್ರೆ ಮತ್ಸರ. ವಚನ ಸ್ಪಷ್ಟವಾಗಿ ಹೇಳ್ತದೆ, ದುಷ್ಟನು ನೀತಿವಂತನ ವಿರುದ್ಧವಾಗಿ ಆಲೋಚಿಸುತ್ತಾನೆ, ಅವನನ್ನು ನೋಡಿ ಹಲ್ಲು ಕಡಿಯುತ್ತಾನೆ, ಆದರೆ ಕರ್ತನು ಅವನಿಗೆ ಶಿಕ್ಷೆ ಕಾಲ ಬರ್ತದೆ ಎಂಬುದಾಗಿ ನಗುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದರೆ ನೀನು ನಾನು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ಜನಾಂಗವಾಗಿದ್ದೇವೆ. ಈಗ ನಮ್ಮ ವಿರುದ್ಧವಾಗಿ ದುಷ್ಟನು ನೋಡಿ ಹಲ್ಲು ಕಡಿಯುತ್ತಾನೆ, ಆದರೆ ದೇವರು ಅವನನ್ನು ನೋಡಿ ನಗುತ್ತಾನಂತೆ. ಏನಕ್ಕಾಗಿ ನಗುತ್ತಾನಂತೆ? ಇವನಿಗೆ ಶಿಕ್ಷೆ ಕಾಲ ಬರ್ತದೆ ಎಂಬುದಾಗಿ. ಈಗ ಪ್ರಿಯ ದೇವರ ಮಕ್ಕಳೇ, ಯಾವ ವ್ಯಕ್ತಿಯಲ್ಲಿ ದುರಾಲೋಚನೆಗಳು ಇಟ್ಟುಕೊಂಡು ನೀತಿವಂತರ ವಿರುದ್ಧವಾಗಿ ಎದ್ದು ಬರ್ತಾನೋ ಅವನನ್ನು ನೋಡಿ ದೇವರು ಹಲ್ಲು ಕಡಿ, ಅವನನ್ನು ನೋಡಿ ದೇವರು ನಗುತ್ತಾನೆ. ಕಾರಣ ಅವನಿಗೆ ಶಿಕ್ಷೆ ಕಾಲ ಬರುತ್ತದೆ ಎಂಬುದಾಗಿ. ದಾನಿಯೇಲನ ಬರೆದಂತ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯ 3 ಮತ್ತು 4ನೇ ವಚನ ಓದಿಕೊಳ್ಳೋಣ. ದಾನಿಯೇಲನ ಬರೆದಂತ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 3 ಮತ್ತು 4ನೇ ವಚನ. ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತ ದೇಶಾಧಿಪತಿಗಳಿಂದಲೂ ಅಧಿಕ ಸಮರ್ಥನೆನಿಸಿಕೊಂಡನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಾ ಇದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು, ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಗಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿರ್ತದೆ. ಇಲ್ಲಿ ದೇವರ ವಾಕ್ಯ ಈ ರೀತಿ ಎಚ್ಚರಿಸುತ್ತದೆ ಏನಂತಂದ್ರೆ, ಬಾಬಿಲೋನ್ ಪಟ್ಟಣದಲ್ಲಿ ದಾನಿಯೇಲನು ವಾಸ ಮಾಡುತ್ತಾನೆ. ವಾಸ ಮಾಡಿದಾಗ ಇದು ಈ ಅರಸನ ಅರಸನ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ರಾಜ್ಯದಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡುತ್ತಾನೆ. ಅಧಿಕಾರಿಗಳ ನೇಮಕ ಆತನ ಏನ್ ಮಾಡ್ತಾನೆ ಅಂತಂದ್ರೆ ಮುಖ್ಯಾಧಿಕಾರಿಗಳಾಗಿ ನೇಮಕ ಮಾಡ್ತಾನೆ, ಮತ್ತೆ ತಿರುಗಿ ಮುಖ್ಯಾಧಿಕಾರಿಯಾಗಿ ನೇಮಕ ಮಾಡ್ತಾನೆ, ದೇಶಾಧಿಪತಿಗಳಾಗಿ ನೇಮಕ ಮಾಡುತ್ತಾನೆ. ಈಗ ಮುಖ್ಯಾಧಿಕಾರಿಗಳಂದ್ರೆ ಯಾರಂತಂದ್ರೆ ಅರಸನಾದ ನಂತರ ಮುಖ್ಯಾಧಿಕಾರಿಗಳು. ಅದರಲ್ಲಿ ಅರಸನಾದ ನಂತರ ದಾನಿಯೇಲನೇ ನೆಕ್ಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿಯಲ್ಲಿ. ಯಾವ ರೀತಿ ಪ್ರಿನ್ಸಿಪಲ್ ಇಲ್ಲದೆ ಹೋದಾಗ ಇನ್ಚಾರ್ಜ್ ಪ್ರಿನ್ಸಿಪಲ್ ಇರ್ತಾರೋ, ಅದೇ ರೀತಿಯಾಗಿ ದಾರ್ವೇಷನ್ ಅರಸನ್ ಇಲ್ಲದೆ ಹೋದಾಗ ಆ ಸ್ಥಳದಲ್ಲಿ ಅರಸನ ಸ್ಥಾನದಲ್ಲಿ ಯಾರು ಇರ್ತಾರೆ ಅಂದ್ರೆ ದಾನಿಯೇಲನು ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ, ದಾನಿಯೇಲನು ಇರುವಂತನಾಗಿರ್ತಾನೆ. ದೇವರ ವಾಕ್ಯ ಹೇಳ್ತದೆ ಏನಂತಂದ್ರೆ,
ಈ ಮುಖ್ಯಾಧಿಕಾರಿಗಳು ಮತ್ತು ದೇಶಾಧಿಪತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ದಾನಿಯೇಲನ ವಿರುದ್ಧವಾಗಿ ತಪ್ಪು ಹೊರಿಸಬೇಕೆಂಬುದಾಗಿ ಆಲೋಚಿಸುತ್ತಾರೆ. ದಾನಿಯೇಲನ ವಿರುದ್ಧವಾಗಿ ಇವನು ನಮಗಿಂತ ಮೇಲಕ್ಕೆ ಸ್ಥಾನಕ್ಕೆ ಹೋಗಿದ್ದಾನೆ, ಅರಸನು ಇವನನ್ನು ಬಹಳಷ್ಟು ಸನ್ಮಾನಿಸುತ್ತಾನೆ, ಅರಸನು ಇವನ ಮೇಲೆ ಬಹಳಷ್ಟು ದಯೆ ಇಟ್ಟಿದ್ದಾನೆ, ಅರಸನು ಇವನ ಮೇಲೆ ಬಹಳಷ್ಟು ಕನಿಕರ ಇಟ್ಟಿದ್ದಾನೆ. ಹೇಗಾದರೂ ಮಾಡಿ ಈ ದಾನಿಯೇಲನನ್ನು ನಾವು ಆ ಸ್ಥಳದಿಂದ ಉಳಿಸಬೇಕು, ಈ ದಾನಿಯೇಲನ ಮೇಲೆ ಏನಾದರೂ ತಪ್ಪು ಹೊರಿಸಬೇಕೆಂಬುದಾಗಿ ಆಲೋಚಿಸುತ್ತಾರೆ. ಈಗ ಅವನಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವನ ವಿರುದ್ಧವಾಗಿ ಎಷ್ಟೋ ಒಂದು ಪ್ರೂಫ್ ಗಳನ್ನು ತಂದು ಕೊಡಬೇಕೆಂಬುದಾಗಿ ಯೋಚಿಸುತ್ತಾರೆ. ಆದರೆ ಅದರಲ್ಲಿ ಅವರು ಸಕ್ಸೆಸ್ ಆಗುವುದಿಲ್ಲ, ಸಫಲವಾಗುವುದಿಲ್ಲ. ಈ ದಾನಿಯೇಲನ ಮುಖ್ಯ ಅಧಿಕಾರಿ ಆಗೋದಕ್ಕಿಂತ ಮುಂಚೆ ಆ ಬಾಬೆಲ್ ಪಟ್ಟಣದಲ್ಲಿ ಈತನ ಏನಾಗಿರ್ತಾನಂತಂದ್ರೆ ಹಣದ ಸಚಿವನಾಗಿರ್ತಾನಂದ್ರೆ ಹಣದ ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುವಂತನಾಗಿರ್ತಾನೆ. ಆದರೆ ಈಗ ಈ ಹಣದಲ್ಲಿ ಏನಾದರೂ ಗೋಲ್ಮಾಲ್ ಮಾಡಿದ್ದಾನೆ ಎಂಬುದಾಗಿ ತಿಳಿದು ಈ ಜನರು ಏನ್ ಮಾಡ್ತಾರೆ ಅಂತಂದ್ರೆ ತಪ್ಪು ಹುಡುಕೋದಕ್ಕೆ ಹೋಗ್ತಾರೆ. ಆದರೆ ಅವನು ಯಾವುದು ಕೂಡ ತಪ್ಪು ಸಿಗುವುದಿಲ್ಲ. ಕೆಳಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಏನಾದ್ರೂ ಆಲಸ್ಯಗಾರನಾಗಿದ್ದಾನೋ ಅಥವಾ ಈತನ ಸೋಮಾರಿತನ ಏನಾದ್ರೂ ಬಂದಿದೆ, ಈ ಸೋಮಾರಿತನ ತಪ್ಪನ್ನು ಹೋಲಿಸಬೇಕೆಂಬುದಾಗಿ ಆ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಇವನೆಲ್ಲ ಏನಾದ್ರು ಸೋಮಾರಿತನ ಇದ್ದಾನ, ಆಲಸ್ಯತನ ಏನಾದ್ರೂ ಇದ್ದಾನೆ ಎಂಬುದು ಹುಡುಕುತ್ತಾರೆ. ಆದರೆ ಅದರಲ್ಲಿ ಕೂಡ ಅವನು ಸಿಗುವುದಿಲ್ಲ. ನೆಕ್ಸ್ಟ್ ಆಗಿ ಅಕ್ರಮವಾಗಿ ಇವನು ಏನಾದ್ರೂ ಸಂಪಾದಿಸಿಕೊಂಡಿದ್ದಾನೋ ಅಥವಾ ಅಕ್ರಮವಾಗಿ ಏನಾದ್ರೂ ಅನೈತಿಕವಾದ ಸಂಬಂಧಗಳು ಇಟ್ಟುಕೊಂಡಿದ್ದಾನೋ, ಅಕ್ರಮವಾಗಿ ಏನಾದ್ರೂ ಕೆಟ್ಟದ್ದು ಇವನು ಮಾಡ್ತಾ ಇದ್ದಾನೆ ಎಂಬುದಾಗಿ ಯೋಚಿಸುವಂತರಾಗಿರ್ತಾರೆ. ಆದರೆ ಅಲ್ಲಿ ಕೂಡ ಅವರಿಗೆ ಏನು ಕೂಡ ಸಿಗುವುದಿಲ್ಲ. ಅವಾಗ ಅವರು ಒಂದು ಯೋಚನೆ ಮಾಡ್ತಾರೆ, ಏನಂತಂದ್ರೆ ದಾನಿಯೇಲನು ಬೆಳೆದು ಬಂದಂತ ರೀತಿಯನ್ನು ನೋಡಿ ಇವರಿಗೆ ಹೊಟ್ಟೆಗೆ ಬಹಳಷ್ಟು ಉರಿ ಇರುವಂತದ್ದಾಗಿರ್ತದೆ. ದಾನಿಯೇಲನು ಬೆಳೆದು ಬಂದ ರೀತಿಯನ್ನು ನೋಡಿ ಅವ್ರಿಗೆ ಏನಿರ್ತದೆ ಅಂತಂದ್ರೆ ಇವನನ್ನು ಹೇಗಾದರೂ ಮಾಡಿ ಕೆಳಗೆ ಹಾಕಬೇಕೆಂಬುದಾಗಿ ಆಲೋಚಿಸುವಂತರಾಗಿರ್ತಾರೆ. ಒಂದು ಉಪಾಯ ಹುಡುಕ್ತಾರೆ, ಏನಂತಾರೆ ದಾನಿಯೇಲನು ದಿನಾಲು 3 ಹೊತ್ತು ಪ್ರಾರ್ಥನೆ ಮಾಡ್ತಾನೆ, ಇವನನ್ನು ಹೇಗಾದರೂ ಮಾಡಿ ಪ್ರಾರ್ಥನೆ ಮಾಡದ ಹಾಗೆ ನಾವು ನಿಲ್ಲಿಸಬೇಕೆಂಬುದಾಗಿ ಹೇಳಿ ಅರಸನ ಹತ್ರ ಹೋಗಿ ಒಂದು ಆಜ್ಞೆ ತೆಗೆದುಕೊಂಡು ಬರ್ತಾರೆ. 30 ದಿವಸಗಳವರೆಗೂ ಯಾರು ಕೂಡ ಪ್ರಾರ್ಥನೆ ಮಾಡಬಾರದು ಎಂಬ ಒಂದು ಆಜ್ಞೆ ಕೊಡು ಅರಸನ ಎಂಬುದಾಗಿ ಹೇಳಿದಾಗ ಈ ಅರಸನ ಏನ್ ಮಾಡ್ತಾನೆ, ಆಜ್ಞೆಯನ್ನು ಒಪ್ಪಿಸಿ ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾರೆ, ಈ ಆಜ್ಞೆಯನ್ನು ತಿಳಿದಂತ ದಾನಿಯೇಲನು ತಿರುಗಿ ಯೆರೂಸಲೇಮಿನ ಕಡೆ ಬಾಗಿಲನ್ನು ತೆರೆದು ತಿರುಗಿ ತನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಯೆರೂಸಲೇಮಿನ ದೇವರ ಆಲಯದ ಕಡೆ ಬಾಗಿಲನ್ನು ತೆರೆದು ಇವನು ತಿರುಗಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಈಗ ಈ ಒಂದು ತಪ್ಪಿನಲ್ಲಿ ದಾನಿಯೇಲ ಸಿಕ್ಕಿ ಬೀಳುತ್ತಾನೆ. ಇವತ್ತಿನ ದಿವಸದಲ್ಲಿ ನೋಡ್ರಿ, ಹಲವಾರು ಜನರಿಗೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದಾಗ ಹಲವಾರು ಜನರು ಪ್ರಾರ್ಥನೆ ಮಾಡುವುದಿಲ್ಲ. ಹಲವಾರು ಜನರು ಬೆಳಗ್ಗೆ ಪ್ರಾರ್ಥನೆಗೆ ಜಾಯ್ನ್ ಆಗ್ರಿ ಅಂತ ಹೇಳಿದಾಗ ಹಲವಾರು ಜನರು ಜಾಯ್ನ್ ಆಗೋದಿಲ್ಲ. ಆದರೆ ಅಲ್ಲಿ ಪರಿಸ್ಥಿತಿ ಅಂತ ಆಗಿದೆ ಅಂತಂದ್ರೆ ಪ್ರಾರ್ಥನೆ ಮಾಡಬಾರದೆಂಬುದಾಗಿ ಆತ 30 ದಿವಸಗಳವರೆಗೆ ಏನ್ ಮಾಡಿದಾನೆ ಅಂತಂದ್ರೆ ಆಜ್ಞೆ ಹೊರಡಿಸಿದ್ದಾನೆ. ಆಜ್ಞೆ ಹೊರಡಿಸಿದಾಗಲೂ ಕೂಡ ಇವನು ಪ್ರಾರ್ಥನೆ ಮಾಡುವಂತನಾಗಿದ್ದಾನೆ. ನಾವಾದರೂ ಪರಿಸ್ಥಿತಿಗಳು ಅನುಕೂಲವಿರಬೇಕು, ಪರಿಸ್ಥಿತಿಗಳು ಅನುಕೂಲವಾಗಿದ್ದಾಗಲೇ ಮಾತ್ರ ಪ್ರಾರ್ಥನೆ ಮಾಡ್ತೇವೆ. ಆದರೆ ಅವನು ಪರಿಸ್ಥಿತಿ ಅನಾನುಕೂಲತೆಯಲ್ಲಿ ಕೂಡ ಇವನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಜನರು ನೋಡಿ, ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ನೋಡಿ ಅವನನ್ನು ಹಿಡಿದು ಅರಸನ ಎದುರಿಗೆ ಹಾಕುತ್ತಾರೆ. ಅರಸನ ಎದುರುಗಡೆ ಹಾಕಿದಾಗ ಈಗ ತಿರುಗಿ ಅವನಿಗೆ ಸಿಂಹದ ಗವಿಯಲ್ಲಿ ಹಾಕುತ್ತಾರೆ. ಸಿಂಹದ ಗವಿಯಲ್ಲಿ ಹಾಕಿದಾಗ ಸಿಂಹದ ಗವಿಯಲ್ಲಿ ದೇವರು ಅವನನ್ನು ರಕ್ಷಿಸುತ್ತಾನೆ. ರಕ್ಷಿಸಿ ಅವನಿಗೆ ಮೇಲಕ್ಕೆ ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದಾಗ ಈಗ ದೇವರ ವಾಕ್ಯ ಹೇಳ್ತದೆ, ಕೆಳಗಡೆ ನಾವು ಈ ರೀತಿ ಗಮನಿಸುತ್ತೇವೆ ಅಂತಂದ್ರೆ ಇದೇ ದಾನಿಯೇಲ ಪ್ರವಾದನೆ ಗ್ರಂಥದಲ್ಲಿ ಕೆಳಗಡೆ ವಾಕ್ಯ ವಚನದಲ್ಲಿ ನಾವು ಈ ರೀತಿ ನೋಡುತ್ತೇವೆ ಅಂತಂದ್ರೆ ಯಾವ ವ್ಯಕ್ತಿಗಳು ದಾನಿಯೇಲನಿಗೆ ದಾನಿಯ ಮೇಲೆ ತಪ್ಪು ಹೊರಿಸಿದರೋ, ಹೊಟ್ಟೆ ಕಿಚ್ಚು ಪಟ್ಟಿದರೋ ಅವರನ್ನು ದೇವರು ಏನ್ ಮಾಡ್ತಾನಂತಂದ್ರೆ ಅವರನ್ನು ಶಿಕ್ಷೆಗೆ ಒಳಗಾಗಿ ಮಾಡುತ್ತಾನೆ. ಈಗ ದೇವರ ವಾಕ್ಯದಲ್ಲಿ ನಾವು ಈ ರೀತಿ ಗಮನಿಸುತ್ತೇವೆ. 3ನೇ ಅಧ್ಯಾಯ ತೆಗೆರಿ, 3ನೇ ಅಧ್ಯಾಯ 6ನೇ ಅಧ್ಯಾಯ 24ನೇ ವಚನ. 6ನೇ 24ನೇ ವಚನ. ಅನಂತರ ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರ ಹೊರಿಸಿದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅವರ ಗವಿಯು ಅಡಿಯನ್ನು ಮುಟ್ಟಿದವರೊಳಗೆ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲ್ಲ ಎಲುಬುಗಳನ್ನು ಚೂರು ಚೂರು ಮಾಡಿದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ನೀನು ಏನು ಬಿತ್ತುತ್ತೀಯೋ ಅದನ್ನೇ ನೀನು ಕೊಯ್ತೀಯ.
ದುಷ್ಟನು ನೀತಿವಂತನ ವಿರುದ್ಧವಾಗಿ ಹಲ್ಲು ಕಡಿಯುತ್ತಾನೆ, ಅವನ ವಿರುದ್ಧವಾಗಿ ಕೆಟ್ಟದನ್ನು ಮಾಡಬೇಕೆಂಬುದಾಗಿ ಆಲೋಚಿಸುತ್ತಾನೆ. ಆದರೆ ಯೆಹೋವನಾದರೂ ಅವನಿಗೆ ಶಿಕ್ಷೆ ಕಾಲ ಬರ್ತದೆಂಬುದಾಗಿ ನಗುತ್ತಾನೆ. ಇಲ್ಲಿ ವಚನ ಹೇಳುತ್ತದೆ, ನೀತಿವಂತನ ವಿರುದ್ಧವಾಗಿ ಯಾವುದೇ ವ್ಯಕ್ತಿ ಬಾವಿಯನ್ನು ತೋಡಲಿ, ಆ ಬಾವಿಯಲ್ಲಿ ಆತನು ಬೀಳುವಂತನಾಗಿರ್ತಾನೆ. ಈಗ ಹೊಟ್ಟೆ ಕಿಚ್ಚಿನಿಂದ ಮತ್ಸರದಿಂದ ಮನುಷ್ಯನಿಗೆ ರೋಗಗಳು ಉಂಟಾಗುತ್ತದೆ. ಎರಡನೇದಾಗಿ ಅವನು ಮರಣದ ಬಾಗಿಲಿನಲ್ಲಿ ಹೋಗುತ್ತಾನೆ. ಮೂರನೇದಾಗಿ ಅವನ ಜೊತೆ ಅವನ ಕುಟುಂಬದವರೆಲ್ಲರೂ ಏನಾಗ್ತಾರೆ ಅಂದ್ರೆ ನಷ್ಟವಾಗುತ್ತಾರೆ. ವಾಕ್ಯ ಹೇಳ್ತದೆ, ಅನಂತರ ರಾಜರು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರ ಹೋಲಿಸಿದವರನ್ನು ತಂದು ಅವರನ್ನು ಮತ್ತು ಅವರ ಹೆಂಡತಿ ಮಕ್ಕಳನ್ನು ಏನ್ ಮಾಡ್ತಾರಂತೆ, ಸಿಂಹದ ಗವಿಯಲ್ಲಿ ಹಾಕಿಬಿಟ್ಟರು. ಹಲ್ಲೆಲೂಯಾ. ಹೊಟ್ಟೆ ಕಿಚ್ಚು ಪಟ್ಟಿದ್ದು ಇವರು, ಆದರೆ ಇವರ ಜೊತೆ ಇವರ ಹೆಂಡತಿ ಮಕ್ಕಳು ಕೂಡ ಏನಾದ್ರು ಅಂತಂದ್ರೆ ಸಿಂಹದ ಗವಿಯಲ್ಲಿ ಹೋದರು. ಹಲ್ಲೆಲೂಯಾ. ಪಕ್ಕದವ್ರು ನೋಡಿ ಹೇಳ್ರಿ, ಹೊಟ್ಟೆ ಕಿಚ್ಚು ಪಡಬೇಡ ಹೇಳ್ರಿ. ಮತ್ಸರ ನಿನ್ನಲ್ಲಿರಬಾರದು, ಅದು ದೆವ್ವದಿಂದ ಬಂದಿದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಚನ ಸ್ಪಷ್ಟವಾಗಿ ಹೇಳ್ತದೆ ಏನಂತಂದ್ರೆ, ಯಾರು ದಾನಿಯೇಲನ ವಿರುದ್ಧವಾಗಿ ಬಾವಿ ಕೆದರಿದ್ರು, ಯಾರು ದಾನಿಯೇಲನ ವಿರುದ್ಧವಾಗಿ ಯಾರು ಕೆಟ್ಟ ಆಲೋಚನೆ ಮಾಡಿದ್ರು, ಅವರೇ ಅದರಲ್ಲಿ ಬಿದ್ದು ಬಿಟ್ಟರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ಯಾವ ವ್ಯಕ್ತಿಯು ಯಥಾರ್ಥವಾದ ಹೃದಯವುಳ್ಳವನಾಗಿರ್ತಾನೋ, ಯಾವ ವ್ಯಕ್ತಿಯಲ್ಲಿ ಒಳ್ಳೆ ಮನಸ್ಸು ಇರ್ತದೋ, ಆ ವ್ಯಕ್ತಿ ಏನಾಗ್ತಾನಂತಂದ್ರೆ ದೇವರಿಂದ ಸಂರಕ್ಷಿಸಲು ಬರುವಂತನಾಗಿರ್ತಾನೆ. ಯಾವ ವ್ಯಕ್ತಿಯಲ್ಲಿ ಕೆಟ್ಟ ಹೃದಯ ಇರ್ತದೆ, ಯಾವ ವ್ಯಕ್ತಿಯಲ್ಲಿ ಹೊಟ್ಟೆ ಕಿಚ್ಚು ಇರ್ತದೋ, ಆ ಕಿಚ್ಚು ಏನ್ ಮಾಡ್ತದಂದ್ರೆ ಅವನನ್ನೇ ಸುಟ್ಟು ಹಾಕುವಂತದ್ದಾಗಿರ್ತದೆ. ಈಗ ದೇವರ ವಾಕ್ಯ ಹೇಳ್ತದೆ, ಯಾಕೋಬನ ಬರೆದಂತ ಪತ್ರಿಕೆ, ನೀವು ಇನ್ನೊಬ್ಬರು ನಿಮಗಿಂತ ಶ್ರೇಷ್ಠರೆಂಬುದಾಗಿ ಎಣಿಸರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿಮಗೆ ನಿಮ್ಮ ಪಕ್ಕದಲ್ಲಿ ಇದ್ದವರು ಸರ್ರಂತ ಬಂದಾಗ ಅವ್ರನ್ನ ನೋಡಿ ಹೊಟ್ಟೆ ಕೆಚ್ಚ ಪಡಬೇಡ. ಏನೇನೋ ಮಾಡಿ ಮ್ಯಾಲ್ ಬಂದನ, ಅವನು ಏನೇನೋ ಮಾಡಿ ಕೆಳಗ್ ಬಂದನ, ಅವನು ಏನೇನೋ ಮಾಡಿ ಹಂತ ದಂಧ ಮಾಡಿ ಮ್ಯಾಲ್ ಬಂದನ, ಅವನ ಪಾಲು ದೇವರು ಅವನಿಗೆ ಪಟ್ಟು ಬಿಡ್ತಾನೆ. ಆದ್ರೆ ನೀನು ಅವನ ಕುರಿತಾಗಿ ಕೆಟ್ಟ ಆಲೋಚನೆ ಮಾಡಿ, ಕೆಟ್ಟ ಆಲೋಚನೆ ಮತ್ಸರ ಹೊಟ್ಟೆ ಕಿಚ್ಚಿಟ್ಟುಕೊಂಡು ನೀನು ಮಾತನಾಡುವುದಾದ್ರೆ ನೀನು ಜೀವ ಬಾಧೆ ಪಟ್ಟಿದ್ದ ನಿನ್ನ ಹೆಸರು ಅಳಿಸಲ್ಪಡುವಂತದ್ದಾಗಿರ್ತದೆ. ಯಾವ ವ್ಯಕ್ತಿಯ ಜೀವ ಬಾಧೆ ಪುಸ್ತಕದಿಂದ ಹೆಸರು ಅಳಿಸಲ್ಪಡುತ್ತದೋ ಅವನು ನರಕಕ್ಕೆ ಪಾತ್ರನಾಗಿರುವಂತನಾಗಿರ್ತಾನೆ. ಈಗ ದೆವ್ವಗಳಿಂದ ಬಂದದ್ದು ನಮ್ಮಲ್ಲಿ ಆಳ್ವಿಕೆ ಮಾಡುವುದಾದ್ರೆ ನಾವು ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಅಸಾಧ್ಯವಾದ ಮಾತಾಗಿರುವಂತದ್ದಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಏನಾಯ್ತು? ಹೊಟ್ಟೆ ಕಿಚ್ಚಾಯ್ತು. ಹಲ್ಲೆಲೂಯಾ. ಇದೇನಾಯ್ತು? ಮತ್ಸರ. ಈಗ ಈ ಮತ್ಸರ ಏನ್ ಮಾಡ್ತದೆ ಅಂತಂದ್ರೆ ಒಡ ಹುಟ್ಟಿದವರಲ್ಲಿ ಇರುವಂತದ್ದಾಗಿರ್ತದೆ. ಎಲ್ಲಿರ್ತದೆ? ಮೊದಲೆಲ್ಲಿರ್ತದೆ? ಒಡ ಹುಟ್ಟಿದವರು, ಅಣ್ಣ ತಮ್ಮ, ಅಕ್ಕ ತಂಗಿ, ಕುಟುಂಬದಲ್ಲೇ ಇರುವಂತದ್ದಾಗಿರ್ತದೆ. ಸತ್ಯವೇದದಲ್ಲಿ ಯಾಕೋಬನಿಗೆ 2 ಹೆಂಡತಿಯರು ಇರ್ತಾರೆ. 2 ಹೆಂಡತಿಯರು ಇದ್ದಾಗ ಇವನು ಮೊದಲ ಹೆಂಡತಿಯಿಂದ ಇವನು ಮಕ್ಕಳನ್ನು ಪಡೆಯುತ್ತಾನೆ. ಲೇಯರ್ನಿಂದ ಇವನು ಏನ್ ಮಾಡ್ತಾನೆ? ಮಕ್ಕಳನ್ನು ಪಡಿತಾನೆ. ಚೆನ್ನಾಗಿ ಸುಮಾರು 10 ಜನ ಮಕ್ಕಳನ್ನು ಇವನು ಪಡೆದುಕೊಳ್ಳುತ್ತಾನೆ. ಲೇಯರ್ನಿಂದ 11 ಜನ ಮಕ್ಕಳನ್ನು ಪಡೆದುಕೊಳ್ಳುತ್ತಾನೆ. 11 ಜನ ಮಕ್ಕಳನ್ನು ಪಡೆದುಕೊಂಡಿದ್ದಾಗ ದೇವರ ವಾಕ್ಯ ರೀತಿ ಹೇಳ್ತದೆ ಏನಂತಂದ್ರೆ, ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯದಲ್ಲಿ ರಾಹೇಲಳು ತಾನು ಮಕ್ಕಳನ್ನು ಹೇರದೆ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಯಾಕೋಬನಿಗೆ ಮಕ್ಕಳನ್ನು ನನಗೆ ಕೊಡು, ಇಲ್ಲದಿದ್ದರೆ ಸಾಯುವನು ಎಂದು ಹೇಳಲು. ಇಲ್ಲಿ ಈಗ ಏನ್ ಮಾಡ್ತಾ ಇದ್ದಾಳಂತೆ? ತನ್ನ ಅಕ್ಕನ ಮೇಲೆ ಏನ್ ಮಾಡ್ತಾಳೆ? ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾಳೆ. ವಚನ ಸ್ಪಷ್ಟವಾಗಿ ಹೇಳ್ತದೆ, ರಾಹೇಲಳು ತಾನು ಮಕ್ಕಳನ್ನು ಹೇರದೆ ಇರುವುದನ್ನು ನೋಡಿ, ಅಂದರೆ ಯಾವ ಆಶೀರ್ವಾದ ನನ್ನಲ್ಲಿದೆಯೋ ಆ ಆಶೀರ್ವಾದ ನಿನ್ನಲ್ಲಿಲ್ಲ ಅಂದ್ರೆ ನೀನು ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡ್ತೀಯ. ಹಲ್ಲೆಲೂಯಾ. ಹೊಟ್ಟೆ ಕಿಚ್ಚು ಅಂದ್ರೆ ಏನಂತ, ನನ್ನಿಂದ ಏನಾಗ್ತದೋ, ನನ್ನಿಂದ ಏನ್ ಸಾಧಿಸುವುದಕ್ಕಾಗುತ್ತದೋ ನಿನ್ನಿಂದ ಆಗಲ್ಲ ನೀನು ತಿಳಿದಾಗ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡೋದಕ್ಕೆ ಪ್ರಾರಂಭ ಮಾಡ್ತೀಯ. ವಚನದಲ್ಲಿ ವಾಕ್ಯದಲ್ಲಿ ಹೇಳ್ತದೆ, ರಾಹೇಲಳು ಏನ್ ಮಾಡ್ತಾಳೆ? ತನ್ನ ಸ್ವಂತ ಅಕ್ಕನ ಮೇಲೆ ಏನ್ ಮಾಡ್ತಾಳೆ? ಹೊಟ್ಟೆ ಕಿಚ್ಚು ಪಡ್ತಾಳೆ. ಹೊಟ್ಟೆ ಕಿಚ್ಚು ಪಟ್ಟು ಯಾಕೋಬನ ಜೊತೆ ಏನ್ ಮಾಡ್ತಾಳೆ? ಜಗಳ ಆಡ್ತಾಳೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತಂದ್ರೆ, ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಳು. ಇವತ್ತಿನ ದಿವಸದಲ್ಲಿ ನಿನ್ನ ಕುಟುಂಬದಲ್ಲಿ ಸಹೋದರಿ ಆಗ್ಲಿ, ಅಣ್ಣನಾಗ್ಲಿ, ತಮ್ಮನಾಗ್ಲಿ ನಿನಗಿಂತ ಉನ್ನತವಾಗಿ ಬೆಳೆದಾಗ ಅವನ ಆಶೀರ್ವಾದ ಮಾಡುವಂತ ಗುಣಗಳಿಂದಲೇ ಇರಬೇಕು.
ಈಗ ಇವತ್ತಿನ ದಿವಸದಲ್ಲಿ ಚಿಕ್ಕಪ್ಪನ ಮಕ್ಕಳು ಅವ್ರು ಅಭಿವೃದ್ಧಿ ಆಗ್ತಾ ಇದಾರೆ ಅಂತಂದ್ರೆ, ದೊಡ್ಡಪ್ಪನ ಮಕ್ಕಳು ಅಭಿವೃದ್ಧಿ ಆಗ್ತಾ ಇದಾರೆ, ನಿಮ್ಮ ಮನೆಯ ಸುತ್ತಮುತ್ತಲ ಇದ್ದವ್ರು ಅಭಿವೃದ್ಧಿ ಆಗ್ತಾ ಇದಾರೆ ಅಂತಂದ್ರೆ ಅವ್ರನ್ನ ನೋಡಿ ಕೈ ಮುರಿಯಬಾರ್ದು, ಅವ್ರು ನೋಡಿ ಹಲ್ಲು ಕಡಿಬಾರ್ದು, ಅವ್ರು ನೋಡಿ ನಾಲ್ಗೆ ಹೊರಗೆ ತರಬಾರ್ದು, ಅವ್ರು ನೋಡಿ ದೇವರವ್ರನ್ನ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡ್ಲೇಬಾದಾಗ ಹೇಳಿ ನೀನು ಹೇಳುವಂತನಾಗಿರ್ಬೇಕು. ಇವತ್ತಿನ ದಿವಸದಲ್ಲಿ ಅವ್ರು ನೋಡಿ ಹೆಗ್ರ ಅಭಿವೃದ್ಧಿ ಆಗಲಿ, ನಾಶ ಆಗ್ಲಂತ ಕೈ ಮುರಿಯುವಂತರಾಗಿದ್ದಾರೆ, ಕೆಲವು ಶಾಪಗಳು ಹಾಕುವಂತರಾಗಿರ್ತಾರೆ. ಹುಷಾರು, ನೀತಿವಂತರ ವಿರುದ್ಧವಾಗಿ ನೀನ್ ಏನಾದ್ರೂ ಶಾಪ ಹಾಕ್ತಿ ಅಂತಂದ್ರೆ ದೇವರು ನಗುತ್ತಾನೆ, ನಿನ್ನ ಮೇಲೆ ಶಿಕ್ಷೆ ಬರ್ತಾನೆ ಎಂಬುದಾಗಿ ದೇವರು ನಗುವಂತನಾಗಿರ್ತಾನೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ನಮ್ಮಲ್ಲಿ ಇಂಥ ಸ್ವಭಾವ ಯಾವಾಗ ಆಳ್ವಿಕೆ ಮಾಡ್ತದೋ ತಿಳಿದಕ್ಕೂ, ನಾನು ವ್ಯಾಪಾರದಲ್ಲಾಗಲಿ, ನಾನು ಬಿಸ್ನೆಸ್ ಅಲ್ಲಾಗಲಿ, ನಾನು ಕೆಲಸದಲ್ಲಾಗಲಿ, ನಾನು ಕುಟುಂಬದಲ್ಲಾಗಲಿ ನಮ್ಮಲ್ಲಿ ಶಾಂತಿ ಸಮಾಧಾನ ಇರುವುದಿಲ್ಲ. ಎಲ್ಲಿ ಮತ್ಸರ, ಎಲ್ಲಿ ಹೊಟ್ಟೆ ಕಿಚ್ಚಿರ್ತದೆ ಆ ಕುಟುಂಬದಲ್ಲಿ ಸಮಾಧಾನ ಇರುವುದಿಲ್ಲ. ಎಲ್ಲಿ ಜಗಳಗಳಿರ್ತದೆ ಆ ಕುಟುಂಬದಲ್ಲಿ ಎಲ್ಲ ಕುಟುಂಬದವರು ಬಂದು ಒಂದು ಕಡೆ ಕೂತ್ಕೊಂಡು ಊಟ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ ಅಂತಂದ್ರೆ ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ. ಒಂದು 20 ವರ್ಷಗಳ ಹಿಂದೆ ಹೋಗ್ರಿ, 20 ವರ್ಷಗಳ ಹಿಂದೆ ಹೋಗಿದಾಗ ಯಾರಾದ್ರೂ ಮನೆಗೆ ಬಂದ್ರೆ ಬಹಳಷ್ಟು ಸಂತೋಷ ಪಡ್ತಾ ಇದ್ರು. ಇಲ್ಲಂತ ಸಂತೋಷ ನಮ್ ನೆಂಟರು ಬಂದು ಹೇಳ್ತಾ ಇದ್ರು, ನಾವು ಹೋಗ್ತೇವೆ ಇವತ್ತಂದ್ರೆ ಇಲ್ಲ ಹೋಗ್ಬೇಡ, ಇನ್ನೊಂದು 8 ದಿನ ಇಟ್ಟು ಹೋಗೋ, ಚೆನ್ನಾಗಿ ಅವರಿಗೆ ಆಹಾರ ಊಟ ಮಾಡಿಸ್ತಾ ಇದ್ದೇವೆ, ಬಟ್ಟೆ ಮಾಡ್ತಾ ಇದ್ವಿ. ಆದ್ರೆ ಇವತ್ತಿನ ದಿವಸದಲ್ಲಿ ಯಾರಾದ್ರೂ ನೆಂಟರು ಮನೆಗೆ ಬರ್ತಾ ಇದ್ರು ಅಂತಂದ್ರೆ ಇವ್ರು ಯಾವಾಗ ಹೋಗ್ತಾರೆ ಎಂಬುದಾಗಿ ಆಲೋಚನೆ ನಮ್ಮಲ್ಲಿ ಇರುವಂತದ್ದಾಗಿರ್ತದೆ. ಯಾಕೆ ಇರ್ತದೆ ಅಂತಂದ್ರೆ ನಮ್ಮಲ್ಲಿ ಅವರ ಕುರಿತಾಗಿ ಒಂದು ಪ್ರೀತಿ ಇಲ್ಲದೆ ಇದ್ದಾಗ, ಪ್ರೀತಿ ಇಲ್ಲ ಅಂತಂದ್ರೆ ಹೊಟ್ಟೆ ಕಿಚ್ಚೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕಡೆಯಿಂದ ಈ ಕಡೆಯಿಂದ ಹೋಗಿದೆ ಎಲ್ಲ ನಮ್ಗೆ ಹೇಳ್ತಾ ಇದ್ರಲ್ಲ ಸರ್, ಯಾಕೆ ನಮ್ಗೆ ಹೇಳ್ತೀರಿ ಅಂತಂದ್ರೆ ಇದೆಲ್ಲ ತೊಳ್ಕೋಬೇಕು. ಈ ಒಂದು ಪಾಪ ಇರೋದ ನಿಮಿತ್ತವಾಗಿ ಮನುಷ್ಯರು ಅನಾರೋಗ್ಯದಲ್ಲಿದ್ದಾರೆ. ವಚನ ಹೇಳ್ತು ಕಾಯಿಲೆಯಲ್ಲಿರ್ತಾರೆ. ಈ ಒಂದು ಪಾಪ ಇರೋದ ನಿಮಿತ್ತವಾಗಿ ಏನಾಗ್ತದೆ ಅಂತಂದ್ರೆ ಮನುಷ್ಯನು ನಾಶವಾಗ್ತಾನೆ. ವಚನ ಹೇಳ್ತದೆ ಏನಂತ, ರಾಹೇಲ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಿದಾಗ ಈಗ ಆಕೆ ಒಂದು ಪರಿಸ್ಥಿತಿ ಹೆಂಗಾಯ್ತು ಅಂತಂದ್ರೆ ಮಕ್ಕಳು ಹೇರುವಂತ ಸಮಯದಲ್ಲಿ ಆಕೆ ಕೂಡ ಸತ್ತು ಹೋಗುತ್ತಾರೆ. ಕಾರಣ ಏನಂತಂದ್ರೆ ಹೊಟ್ಟೆ ಕಿಚ್ಚು. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡುವಂತರಾಗಿರೋಣ ಗರ್ವ. 2ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ 13, 15, 19ನೇ ವಚನ. 2ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯ ಬರೆಯಲ್ಪಟ್ಟಿದೆ. ಹಿಜ್ಕೀಯನು ಬಂದಂತ ದೂತರ ಮಾತನ್ನು ಕೇಳಿ ಅವರಿಗೆ ಬೆಳ್ಳಿ, ಬಂಗಾರ, ಸುಗಂಧ ದ್ರವ್ಯ, ಪರಿಮಳ ತೈಲ ಮೊದಲಾದ ಪದಾರ್ಥಗಳಲ್ಲಿರುವ ಮನೆಯನ್ನು, 5 ಶಾಲೆಯನ್ನು, ತನ್ನ ಭಂಡಾರದಲ್ಲಿದ್ದ ಎಲ್ಲವನ್ನು ತೋರಿಸಿದನು. ಅವನು ಅರಮನೆಯಲ್ಲಿಯೂ ರಾಜ್ಯದಲ್ಲಿಯೂ ಅವರಿಗೆ ತೋರಿಸಿದ ವಸ್ತು ಒಂದು ಇರಲಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಈ ಹಿಜ್ಕೀಯನು ಯಾರಂತಂದ್ರೆ ಯೆಹೂದ ದೇಶದ ಒಬ್ಬ ಅರಸನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈ ಮೇಲೆ ಎತ್ತಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದವ್ರು ಹೇಳ್ರಿ, ನೀವು ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ದೀರ. ಹೇಳ್ರಿ, ಯಾರು ಹೇಳೋದಿಲ್ಲ ಹೊಟ್ಟೆ ಕಿಚ್ಚು ಇಲ್ಲೇ ಅದ ಇಲ್ಲೋ ಹೇಳ್ರಿ. ನೀವು ಬಹಳ ಹೋಗ್ರಿ ನೋಡಿ ಹೇಳ್ರಿ. ನೀವು ನಮ್ಮ ಹೆಸರು ಹೇಳ್ರಿ, ನೀವು ಬಹಳ ಸುಂದರವಾಗಿ ಕಾಣ್ತಾ ಇದ್ದೀರಿ. ಹಲ್ಲೆಲೂಯಾ. ಎಲ್ಲಿ ಹೇಳ್ತಾ ಇಲ್ಲ ತಿಳ್ಕೊಳ್ರಿ. ಪಕ್ಕ ಹೊಟ್ಟೆ ಕಿಚ್ಚು ಗಿಟಾರೆ ಪಕ್ಕ ಮೇಹೆ ಅಂತನ್ರಿ. ಹಲ್ಲೆಲೂಯಾ. ವಚನ ಹೇಳ್ತಾರೆ ನೋಡ್ರಿ, ಇಲ್ಲಿ ದೇವರ ವಾಕ್ಯವನ್ನು ಈ ರೀತಿ ಗಮನಿಸುತ್ತೇವೆ. ಹಿಜ್ಕೀಯನು ಯಾರಂತಂದ್ರೆ ಯೆಹೂದ ದೇಶದ ಒಬ್ಬ ಅರಸನಾಗಿರ್ತಾನೆ. ಈ ಅರಸನು ಒಂದು ದೊಡ್ಡ ಕಾಯಿಲೆಯಲ್ಲಿ ಬಿದ್ದು ಸಾಯುವಂತ ಪರಿಸ್ಥಿತಿಯಲ್ಲಿ ಇರ್ತಾನೆ. ಆದರೆ ಈಗ ಏನೋ ಇವನು ಮಾಡಿದಂತೆಲ್ಲ ಉಪಕಾರಗಳನ್ನು, ಇವನು ಮಾಡಿದಂತೆಲ್ಲ ಒಳ್ಳೆ ಕಾರ್ಯಗಳು ದೇವರ ಮುಂದೆ ಹೇಳಿಕೊಂಡಿದ್ದಾಗ ದೇವರು ಅವನ ಆಯುಷ್ಯಕ್ಕೆ ತಿರುಗಿ 15 ವರ್ಷ ಜೋಡಿಸುತ್ತಾನೆ. ಜೋಡಿಸಿದಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಏನಂತಂದ್ರೆ ನೋಡ್ರಿ, ಹಿಜ್ಕೀಯನು ಆರೋಗ್ಯ ಹೊಂದಿಕೊಳ್ಳುತ್ತಾನೆ. ಆರೋಗ್ಯ ಹೊಂದಿಕೊಂಡಿದ್ದಾಗ ಬಾಬೇಲ್ ಪ್ರಾಂತ್ಯದಿಂದ ಒಬ್ಬ ಅರಸನ ಏನ್ ಮಾಡ್ತಾನಂದ್ರೆ, ಈಗ ಹಿಜ್ಕೀಯನ ಅನಾರೋಗ್ಯದಿಂದ ಚೇತರಿಸಿಕೊಂಡಿದ್ದಾನೆ ಎಂಬುದಾಗಿ ಸಂತೋಷ ಪಟ್ಟು ಅವನು ಏನ್ ಮಾಡ್ತಾನೆ, ದೂತರನ್ನು ಕಳಿಸಿ ಕೆಲವು ಬಹುಮಾನಗಳನ್ನು ಕಳಿಸುತ್ತಾನೆ, ಕೆಲವು ಗಿಫ್ಟ್ಗಳನ್ನು ಕಳಿಸುತ್ತಾನೆ.
ಕಳಿಸಿದಾಗ ಬಾಬೆಲ್ ಪಟ್ಟಣ ಅಂದರೆ ಸಮೃದ್ಧಿ ಇರುವಂತ ಸ್ಥಳ. ಬಾಬೆಲ್ ಪಟ್ಟಣ ಅಂದರೆ ಏನಂತಂದ್ರೆ ಅಂದಿನ ಕಾಲದಲ್ಲಿ ದೊಡ್ಡ ರಾಜ ಅದು. ಆ ಬಾಬೆಲ್ ಪಟ್ಟಣದಲ್ಲಿ ಯಾವುದೇ ಕೊರತೆ ಇಲ್ಲದಂತದಾಗಿತ್ತು. ಬಾಬೆಲ್ ಅಂದ್ರೆ ತಿಳಿದುಕೊಳ್ಳ್ರಿ, ಶ್ರೀಮಂತಿಕೆ, ಐಶ್ವರ್ಯ, ಸೈನ್ಯದಲ್ಲಿ ದೊಡ್ಡ ಸೈನಿಕರು, ಆಯುಧಗಳಲ್ಲಿ ದೊಡ್ಡ ಆಯುಧಗಳು ಎಲ್ಲ ಹೊಂದಿದಂತ ಜನರು ಇವರಾಗಿದ್ದರು. ಈಗ ಆ ಬಾಬೆಲ್ ಪಟ್ಟಣ ಬಹಳಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದೆಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿರ್ತದೆ. ಆ ಬಾಬೆಲ್ ಪಟ್ಟಣದ ಒಬ್ಬ ಅರಸನ್ ಏನ್ ಮಾಡ್ತಾನೆ ಅಂತಂದ್ರೆ, ಅದು ಹಿಜ್ಕೀಯನ ಆರೋಗ್ಯವನ್ನು ಹೊಂದಿಕೊಂಡಿದ್ದಾನಪ್ಪ ಎಂಬುದಾಗಿ ಹೇಳಿ ಅವನಿಗೆ ಬಹುಮಾನಗಳನ್ನು ಕಳಿಸುತ್ತಾನೆ, ಅಂದ್ರೆ ಉಡುಗೊರೆಗಳನ್ನು ಕಳಿಸುತ್ತಾನೆ. ಕಳಿಸಿದಾಗ ಈ ಹಿಜ್ಕೀಯನ್ ಏನ್ ಮಾಡ್ತಾನಂತಂದ್ರೆ, ನೋಡ್ರಿ, ಇವನಿಗೆ ರೋಗ ಬಂದಿದಾಗ ಇವನು ಹೇಳ್ತಾನೆ, ದೇವರ ಎದುರುಗಡೆ ಬಂದು ಹೇಳ್ತಾನೆ, ಏನಂತ, ದೇವರೇ, ನಾನು ಯಥಾರ್ಥವಾದಂತ ವ್ಯಕ್ತಿ ದೇವರೇ, ನನ್ನಲ್ಲಿ ಏನು ಕೆಟ್ಟದಿಲ್ಲ, ನಿನಗಾಗಿ ನಾನು ಜೀವಿಸಿದ್ದೇನೆ ದೇವರೇ, ನಿನಗಾಗಿ ನಾನು ಹೋರಾಟ ಮಾಡಿದ್ದೇನೆ ದೇವರೇ, ನಿನ್ನ ರಾಜ್ಯವನ್ನು ನಾವು ವಿಸ್ತಾರ ಮಾಡಿ ಯೆಹೂದ ದೇಶದೆಲ್ಲ ದೇವಾಲಯಗಳನ್ನು ಸ್ಥಾಪಿಸಿದ್ದೇನೆ, ಯಾಜಕರು ನೇಮಿಸಿದ್ದೇನೆ ಅಂತ ಹೇಳಿ ದೇವರಿಗೆ ಶಿಫಾರಸು ಮಾಡಿಕೊಂಡು 15 ವರ್ಷ ಏನೋ ತೆಗೆದುಕೊಳ್ಳುತ್ತಾನೆ. ತೆಗೆದುಕೊಂಡಾದ ನಂತರ ಈಗ ಇವನೊಂದು ಮಾನಸಿಕವಾದ ಯೋಚನೆಗಳು ಬದಲಾವಣೆ ಆಗುತ್ತದೆ. ಈಗ ಇದುವರೆಗೂ ತಗ್ಗಿಸಿಕೊಂಡಿದ್ದಂತ ಈ ವ್ಯಕ್ತಿ, ಇದುವರೆಗೂ ಹಿಜ್ಕೀಯನ ತಗ್ಗಿಸಿಕೊಂಡಿದ್ದಂತ ವ್ಯಕ್ತಿ ಹಿಜ್ಕೀಯನ್ ಏನ್ ಮಾಡ್ತಾನೆ ಅಂತಂದ್ರೆ, ಆ ಬಾಬೆಲಿಂದ ಬಂದಂತ ದೂತರನ್ನು ಕರೆದುಕೊಂಡು ಹೋಗಿ ಈಗ ಅವನು ಏನ್ ಮಾಡ್ತಾನಂತಂದ್ರೆ, ಅವನ ರಾಜ್ಯದಲ್ಲಿದ್ದಂತ ಪ್ರತಿಯೊಂದು ಆಯುಧಗಳು, ಬೆಳ್ಳಿ ಬಂಗಾರಗಳು, ಉಡುಗೊರೆಗಳು, ಶ್ರೇಷ್ಠವಾದ ವಸ್ತುಗಳು ಎಲ್ಲವನ್ನು ತೋರಿಸಿ ಬಿಡುತ್ತಾನೆ. ತೋರಿಸಿಬಿಟ್ಟಿದಾಗ ಏಷಾಯನು ಬಂದು ಕೇಳ್ತಾನೆ, ಈಗ 15ನೇ ವಚನದಲ್ಲಿ ಏಷಾಯನು ಬಂದು ಕೇಳ್ತಾನೆ ಏನಂತಂದ್ರೆ, ಅವರು ನಿನ್ನ ಅರಮನೆಯಲ್ಲಿ ಏನು ನೋಡಿದ್ರು ಅಂತ ಕೇಳಲು ಅವನು ಅರಮನೆಯಲ್ಲಿರೋದೆಲ್ಲವನ್ನು ನೋಡಿದರು, ನನ್ನ ಭಂಡಾರದಲ್ಲಿ ನಾನು ಅವರಿಗೆ ತೋರಿಸಿದ ವಸ್ತು ಒಂದಿರುವುದಿಲ್ಲ ಅಂದನು. ಹಲ್ಲೆಲೂಯ, ಹಲ್ಲೆಲೂಯ. ಅನಾರೋಗ್ಯ ಬಂದಿದಾಗ ಇವನು ಏನು ಮಾಡಿದನು, ದೇವರೇ ನಾನು ಯಥಾರ್ಥವಂತನೆಂಬುದಾಗಿ ಹೇಳಿದನು. ಇಲ್ಲಿ ಇವನು ತೋರಿಸಿಕೊಳ್ಳುತ್ತಾ ಇದ್ದಾನೆ ನನ್ನಲ್ಲಿ ಏನೇನಿದೆ ಎಂಬುದಾಗಿ ಇವನ ಸ್ಟೇಟಸ್ ಅನ್ನು ಇನ್ನೊಬ್ಬರಿಗೆ ತೋರಿಸುತ್ತಾ ಇದ್ದಾನೆ. ಯಾರಿಗೆ? ಬಾಬೆಲ್ ಪ್ರಾಂತದವರಿಗೆ. ಅಂದರೆ ಅವರ ಸ್ಟೇಟಸ್ ಹಾಗೆ ಇವನು ಕೂಡ ತೋರಿಸಿಕೊಳ್ತಾ ಇದ್ದಾನೆ ದೂತರಿಗೆ. ದೂತರು ಹೋಗಿ ಆ ಬಾಬೆಲ್ ಪಟ್ಟಣದ ಅರಸನಿಗೆ ಹೇಳಬೇಕು. ಏನು ಹೇಳಬೇಕು ಅಂದ್ರೆ, ಇವನು ಕೂಡ ನಿನ್ನ ಹಾಗೆ ಶ್ರೇಷ್ಠವಾದ ವ್ಯಕ್ತಿ ಇದ್ದಾನೆ ಎಂಬುದಾಗಿ ಈ ಬಾಬೆಲ್ ಅರಸನಿಗೆ ಹೋಗಿ ಹೇಳಬೇಕೆಂಬುದಾಗಿ ದೂತರಿಗೆ ಈ ಹಿಜ್ಕೀಯನ ತೋರಿಸಿಕೊಳ್ಳುತ್ತಾ ಇದ್ದಾನೆ. ಒಂದನೇದಾಗಿ ಇವನು ಏನ್ ಮಾಡಿದನು ಅಂತಂದ್ರೆ, ಇದುವರೆಗೂ ತಗ್ಗಿಸಿಕೊಂಡಿದ್ದನಾದರೆ, ಎರಡನೇದಾಗಿ ಇವನಿಗೆ ತಿರುಗಿ 15 ವರ್ಷ ಜೀವಿತದಲ್ಲಿ ಆಡ್ ಆಗಿದಾಗ ಇವನು ಮಾಡುವಂತ ಕಾರ್ಯ ಏನಂದ್ರೆ ತೋರಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರೆ, ಏನಂತಂದ್ರೆ ದೇವರು ಕೊಟ್ಟಿದ್ದಲ್ಲ ಇದು ನನ್ನದು ಎಂಬುದಾಗಿ ಗರ್ವ ಪಡುವುದಕ್ಕೆ ಪ್ರಾರಂಭ ಮಾಡಿದನು. ಇವತ್ತಿನ ದಿವಸದಲ್ಲಿ ಅನೇಕ ಜನ ತೋರಿಸಿಕೊಳ್ಳುವಂತರಾಗಿರ್ತಾರೆ. ನನ್ನಲ್ಲಿ ಅದಿದೆ, ನನ್ನಲ್ಲಿ ಇದಿದೆ, ನನಗೆ ಅವ್ರು ಗೊತ್ತು, ನನಗೆ ಇವ್ರು ಗೊತ್ತೆಂಬುದಾಗಿ. ಈಗ ನಿನಗೆ ಅದು ಗೊತ್ತಿರಬಹುದು, ಆದರೆ ನೀನು ದೇವರ ವಚನ ನಿನಗೆ ಹೇಳ್ತದೆ ಏನಂತ ನಿನ್ನಲ್ಲಿ ತಗ್ಗಿಸಿಕೊಂಡಿರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿರ್ತದೆ. ಈ ಅರಸನು ಏನು ಮಾಡ್ತಾ ಇದ್ದಾನೆ ಅಂದ್ರೆ, ಇವನ ಪ್ರಾಂತದಲ್ಲಿರುವಂತ ಎಲ್ಲವನ್ನು ಆ ದೂತರಿಗೆ ಕಳಿಸಿ ನಾನು ಶ್ರೇಷ್ಠನೆಂಬುದಾಗಿ ಎದೆ ನೆಗೆರಿಸಿಕೊಂಡು ನಾನು ಶ್ರೇಷ್ಠನೆಂಬುದಾಗಿ ಅರಸನಿಗೆ ಹೇಳುವ ಹಾಗೆ ಇವನು ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಸ್ಟೇಟಸ್ ಅನ್ನು ತೋರಿಸಿಕೊಳ್ಳುತ್ತಾ ಇದ್ದಾನೆ. ನೋಡ್ರಿ, ತೋರಿಸಿಕೊಂಡು ಆದರೆ ವಚನ ಹೇಳ್ತದೆ ಏನಂತಂದ್ರೆ, ಏಷಾಯನು ಕೇಳಿದಾಗ ನನ್ನ ಭಂಡಾರದಲ್ಲಿ ನಾನು ಅವರಿಗೆ ತೋರಿಸಿದ ವಸ್ತು ಹೊಂದಿರುವುದಿಲ್ಲ. ಏನ್ ಹೇಳ್ತಾ ಇದ್ದಾನೆ? ದೇವರು ಪಟ್ಟಿದ್ದು ಇವನು ಏನ್ ಹೇಳ್ತಾ ಇದ್ದಾನೆ? ನನ್ನ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ. ಎಲ್ಲಿ ಬಂತಿದ್ದು ಗರ್ವ? ಅನಾರೋಗ್ಯದ ಬಿದ್ದಿದ್ದಾಗಿ ಇವನು ಹೇಳ್ತಾ ಇದ್ದನು, ದೇವರೇ ನೀನೇ ಎಲ್ಲ ಎಂಬುದಾಗಿ. ಅನಾರೋಗ್ಯದಿಂದ ಹೊರಗಡೆ ಬಂದಿದ್ದಾಗ ನನ್ನ ಭಂಡಾರ. ಇವತ್ತಿನ ದಿವಸದ ಎಷ್ಟೋ ಕ್ರೈಸ್ತರು ತಾನು ಬರುವ ಕೆಲವು ವರ್ಷಗಳ ಹಿಂದೆ ಎಲ್ಲರೂ ಹೆಂಗಿದ್ರು ಅಂತಂದ್ರೆ, ಉಣ್ಣುವುದಕ್ಕೆ ಆಹಾರ ಇರಲಿಲ್ಲ, ಕೆಲಸ ಮಾಡೋದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ದೇವರು ನಿಮ್ಗೆ ಒಳ್ಳೆ ಗಾಡಿ ಕೊಟ್ಟಿದ್ದಾನೆ, ಒಳ್ಳೆ ಆಹಾರ ಕೊಟ್ಟಿದ್ದಾನೆ, ಒಳ್ಳೆ ಮನೆಯನ್ನು ಕೊಟ್ಟಿದ್ದಾನೆ, ದೇವರು ಒಳ್ಳೆ ಎಲ್ಲ ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ಆ ಆಶೀರ್ವಾದ ಕೊಟ್ಟಿದಾಗ ನೀನು ಗರ್ವ ಪಡ್ತಾ ಇದ್ದೆ ಅಂತ ತಿಳಿದಕ್ಕೂ, ಆ ಗರ್ವಕ್ಕೆ ಸಂಬಂಧಪಟ್ಟವನು ಯಾರು? ಶೈತಾನನು. ಶಬ್ದ ಬರ್ಬೇಕು. ಹಾಲೆಲೂಯ. ಸೈಲೆಂಟ್ ಆಗಿದ್ದೀರಿ? ಇದೆಲ್ಲ ನಮ್ಗೆ ಹೇಳತ್ತೀರಿ ಸರ್. ನಿಮ್ ಕಡೆ ಪ್ರಿಪೇರ್ ಮಾಡ್ಕೊಂಡ ಇವಾಗ ನಾನು ಏನೋ ಬೇರೆ ಹೇಳ್ಬೇಕಂಬಂದಾಗ ಆಲೋಚನೆ ಮಾಡಿ ದೇವರ ಆತ್ಮದಿಂದ ತಿಳಿಸಿದ ಇದು ಹೇಳುತ್ತೆ. ಹಾಲೆಲೂಯ, ಹಾಲೆಲೂಯ, ಯೇಸು ಮಸೀಹಗೆ. ಈಗ ಇದುವರೆಗೂ ಇವನು ಏನ್ ಮಾಡ್ತಾ ಇದ್ದನು? ಯಥಾರ್ಥವಾಗಿದ್ದನಾದರೆ
ಯೆಶಾಯನ ಕೇಳಿದಾಗ ನನ್ನ ಭಂಡಾರದಿಂದ ಎಂಬುದಾಗಿ ಹೇಳ್ತಾ ಇದ್ದೀನಿ. ಇದುವರೆಗೂ ದೇವರೇ ಎಲ್ಲ ನೀನೇ ಎಂಬುದಾಗಿ ಹೇಳ್ತಾ ಇದ್ದೀನಿ. ಆದರೆ ಯಾವಾಗ ಇವನ ಸ್ಥಾನಮಾನದಲ್ಲಿ ಮೇಲೆಗೆ ಬಂದಿದಾಗ, ಕೆಲವು ಜನರ ಸ್ಥಾನಮಾನದಲ್ಲಿ ಮೇಲೆ ಬಂದಿದಾಗ ನಮ್ಗೆ ಗೊತ್ತು ಕೂಡ ಹಿಡುವುದಿಲ್ಲ. ಇವತ್ತು ನನ್ನ ಸ್ನೇಹಿತರು ಅನೇಕ ಎಷ್ಟೋ ಜನ ಇದ್ದಾರೆ, ನನ್ನ ಜೊತೆ ಇದ್ದವರು ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ಕೆಲಸ ಮಾಡ್ತಾ ಇದ್ದೆ. 2014-15 ವರ್ಷದ ಸಾಲಿನಲ್ಲಿ ಬೆಂಗಳೂರಿನಲ್ಲಿ 45,000 ರೂಪಾಯಿ ಸ್ಯಾಲರಿ ಇತ್ತು. ಈಗ ಇವತ್ತಿನ ದಿವಸ ಆ ಕೆಲಸ ಮಾಡ್ತಾ ಇದ್ದಾನೆ. ಇವತ್ತಿನ ದಿವಸ ನನಗೆ ಸುಮಾರು 1 ಲಕ್ಷದ ಮೇಲೆ ಸಂಬಳ ಇರ್ತಿತ್ತು. ಆದ್ರೆ ನನ್ನ ಜೊತೆ ಕೆಲಸ ಮಾಡುವರು ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವು ಸಾರಿ ಅವರು ನನ್ನ ಜೊತೆ ಭೇಟಿ ಆಗಿದ್ದಾಗ ಕೆಲವು ಸಾರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೂಡ ನೋಡೋದಾಗೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ, ನಾವು ಹಣದಲ್ಲಿ ಮೇಲಿದ್ದೇವೆ. ನನಗೆ ಗೊತ್ತು ಅವರ ಪರಿಸ್ಥಿತಿ ಎಂತದಾಗಿತ್ತು. ಬರುವಂತ ಕಾಲೇಜ್ ಓದುವಂತ ಸಮಯದಲ್ಲಿ ಅವರಿಗೆ ಹಾಕಿಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆ ಇರ್ತೀನಿ, ನಾ ಬಟ್ಟೆ ಇಸ್ಕೊಡ್ತಾ ಇದ್ದೆ. ಕಾಲೇಜಿನ ಸಮಯದಲ್ಲಿ ಉಣ್ಣುವುದಕ್ಕೆ ಹಣ ಇರ್ತೀನಿ, ನಾನು ಅವರಿಗೆ ಊಟ ಮಾಡ್ತಾ ಇದ್ದೆ. ಆದರೆ ಒಂದು ಸಮಯ ಬಂದಿದ್ದಾಗ ಕೆಳಬಿದ್ದಂತ ಸಮಯದಲ್ಲಿ ನಿನಗೆ ಯಾರು ಸಹಾಯ ಮಾಡಿದರು ಅವರನ್ನು ಮರೆತು ಹೋಗುವಂತ ಅನೇಕ ಜನರಿದ್ದಾರೆ. ಇವತ್ತಿನ ದಿವಸದಲ್ಲಿ ಅನೇಕ ಜನರಿದ್ದಾರೆ, ಕ್ರೈಸ್ತರಾದಂತ ಅನೇಕ, ಅವರಾದ ಅನ್ಯ ಜನರಾದ್ರೆ ಇವತ್ತಿನ ದಿವಸದಲ್ಲಿ ಅನೇಕ ಕ್ರೈಸ್ತರಿದ್ದಾರೆ. ಉಪಕಾರ ಹೊಂದಿ ಕೂಡ ಉಪಕಾರವನ್ನು ಸ್ಮರಿಸಿದಂತ ಅನೇಕ ಜನರಿದ್ದಾರೆ. ಈಗ ಯಾವ ವ್ಯಕ್ತಿ ಉಪಕಾರ ಇತರರಿಂದ ಹೊಂದಿಕೊಳ್ಳುತ್ತಾನೋ ಆ ಉಪಕಾರ ಸ್ಮರಿಸದೆ ಹೋದಾಗ ನೀನು ದೇವರಿಗೆ ಸಂಬಂಧಪಟ್ಟವನಲ್ಲ. ವಾಕ್ಯ ಹೇಳುತ್ತದೆ ಏನಂದ್ರೆ, ಗರ್ವ ಯಾರಿಂದ ಬಂದಿದ್ದು? ಶೈತಾನನಿಂದ ಬಂದಿದ್ದು. ಗರ್ವ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದ್ದು? ದುರಾತ್ಮಗೆ ಸಂಬಂಧಪಟ್ಟಿದ್ದು. ಪರಲೋಕದಲ್ಲಿ ತಂದೆಯಾದ ದೇವರ ಸಮ್ಮುಖದಲ್ಲಿ ಲೂಸಿಫರ್ ಅನ್ನು ಆರಾಧನೆ ಮಾಡ್ತಿರುವಾಗ ಅವನಿಗೆ ಗರ್ವ ಬಂದ್ಬಿಡ್ತದೆ. ಎಲ್ಲ ದೇವದೂತರು ಆ ಲೂಸಿಫರ್ ಎದುರುಗಡೆ ತಲೆಬಾಗುತ್ತಾರೆ. ನೀನೇ ಒಳ್ಳೆಯವನು, ನೀನೇ ಧನ್ಯನು ಎಂಬುದಾಗಿ ಹೇಳಿದಾಗ ಆ ಲೂಸಿಫರ್ಗೆ ಗರ್ವ ಬರ್ತದೆ. ಗರ್ವ ಬಂದಿದ ಅವನು ಹೇಳ್ತಾನೆ ಏನಂತಂದ್ರೆ, ನಾನು ಕೂಡ ದೇವರಿಗಿಂತ ಸ್ವಲ್ಪವೇ ಕಡಿಮೆ ಎಂಬುದಾಗಿ ಹೇಳಿ ಆಲೋಚನೆ ಮಾಡಿದಾಗ ಈಗ ಪರಲೋಕದಿಂದ ಅವನು ದೊಬ್ಬಲ್ಪಡ್ತಾನೆ. ಎಲ್ಲಿ ಗರ್ವ ಎನ್ನುವುದಿರುತ್ತದೋ ಅಲ್ಲಿ ಸ್ಥಾನಮಾನದಿಂದ ಕೆಳಗೆ ಬೀಳ್ತೀರಾ. ಯಾವ ವ್ಯಕ್ತಿ ತಗ್ಗಿಸಿಕೊಂಡು ತನ್ನವರು ನನ್ನವರು ಎಂಬುದಾಗಿ ಯಾವ ವ್ಯಕ್ತಿ ನಡೆಯುತ್ತಾನೋ ಅವನೇ ಅಭಿವೃದ್ಧಿ ಹೊಂದುತ್ತಾನೆ. ಯಾವ ವ್ಯಕ್ತಿ ಹಣ ಬಂದಿದೆ, ಬೆಳ್ಳಿ ಬಂಗಾರ ಬಂದಿದೆ, ನಾನು ಹೊರಗಳಲ್ಲಿ ನಡೀತಾ ಇದ್ದೀನಿ, ಪ್ರಾರ್ಥನೆ ನಡೀತಾ ಇದ್ದೀನಿ, ಒಳ್ಳೆ ಆರಾಧನೆ ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳಿ ಯಾವಾಗ ನೀನು ಗರ್ವ ಪಡ್ತೀಯೋ ತಿಳಿದಕ್ಕೂ ನೆಲಕ್ಕೆ ಬೀಳುವಂತ ಸಮಯ ಬಂದಿದೆ. ಈಗ ಇವತ್ತಿನ ದಿವಸದಲ್ಲಿ ಅನೇಕ ಜನರು ಯಾಕೆ ಒಳ್ಳೆ ರೀತಿಯಿಂದ ಅಭಿವೃದ್ಧಿಯಾಗಿ ಒಂದೇ ಸಲ ಕೆಳಗೆ ಯಾಕೆ ಬೀಳ್ತಾರೆ ಅಂತಂದ್ರೆ ಅವರಲ್ಲಿ ಗರ್ವ ಎಂಬುದು ಆಳ್ವಿಕೆ ಮಾಡುತ್ತದೆ. ಈ ಹಿಜ್ಕೀಯನಲ್ಲಿ ಏನ್ ಆಳ್ವಿಕೆ ಮಾಡ್ತದೆ? ಗರ್ವ ಆಳ್ವಿಕೆ ಮಾಡ್ತು. ದೇವರಿಂದ ದೊರಕಿದ್ದು ಇವನ್ ಏನ್ ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ? ನನ್ನ ಭಂಡಾರದಿಂದ ಎಂಬುದಾಗಿ ಹೇಳ್ತಾ ಇದ್ದೀನಿ. ಹಲ್ಲೆಲೂಯ. ವಾಕ್ಯ ಹೇಳ್ತದೆ, ನೀನು ನಾನಿಲ್ಲದೆ ಏನು ಕೂಡ ಮಾಡಲಾರಿರಿ, ನೀವು ನಾನಿಲ್ಲದೆ ನೀವು ಏನು ಕೂಡ ಮಾಡಲಾರಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಕೊನೆಯ ವಚನ 19ನೇ ವಚನ ಹೇಳ್ತದೆ, ಈ ಯೆಶಾಯನು 18ನೇ ವಚನದ ರೀತಿಯಾಗಿ ಹೇಳ್ತಾನೆ ಏನಂತಂದ್ರೆ, ನೀನು ತೋರಿಸಿಕೊಟ್ಟಂತ ಆ ಬಾಬೆಲ್ ದೂತರಿಗೆ ನಿನ್ನ ಅರಮನೆ ಎಲ್ಲವನ್ನು ತೋರಿಸಿಕೊಟ್ಟ ನಿಮಿತ್ತವಾಗಿ ಆ ಬಾಬೆಲ್ ಪಟ್ಟಣದ ಅರಸನು ಎಲ್ಲವೂ ನಿನ್ನಿಂದ ತೆಗೆದುಕೊಳ್ಳುತ್ತಾನೆ, ನಿನ್ನ ಮಕ್ಕಳನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾನೆ, ನಿನಗಿರುವಂತದ್ದು ಎಲ್ಲವನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ಹೇಳ್ತಾನೆ. ಹೇಳಿದಾಗ ಈಗ ಈ ಹಿಜ್ಕೀಯನು ಏನ್ ಹೇಳ್ತಾನೆ ನೋಡ್ರಿ 19ನೇ ವಚನದಲ್ಲಿ, ನನ್ನ ಜೀವಮಾನದಲ್ಲಿ ಹೇಗೋ ತಪ್ಪದೆ ಸೌಭಾಗ್ಯವಿರುವುದು ಅಂದುಕೊಂಡು ಹಿಜ್ಕೀಯನಿಗೆ ಯೆಶಾಯನಿಗೆ ನೀನು ತಿಳಿಸಿದ ಯೆಹೋವನ ಮಾತು ಒಳ್ಳೆಯದಾಗಿದೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವೊಂದು ಸಾರಿ ಆತ್ಮಿಕರು ಏನಾಗಿ ಮಾರ್ಪಡ್ತಾರೆ ಅಂದ್ರೆ ಸ್ವಾರ್ಥಿಗಳಾಗಿ ಮಾರ್ಪಡ್ತಾರೆ. ಏನಾಗ್ತಾರೆ? ಸ್ವಾರ್ಥಿಗಳು. ಗರ್ವ ಕೂಡ ಇದೆ, ಸ್ವಾರ್ಥತೆ ಕೂಡ ಇದೆ. ಇವನು ಏನು ಯೆಶಾಯನು ಹೇಳ್ತಾ ಇದೆ, ನಿನ್ನೆಲ್ಲಂತ ಬೆಳ್ಳಿ ಬಂಗಾರ ನೀನು ತೋರಿಸಿದಂತ ಎಲ್ಲ ವೈಭವ ಅವ್ರು ಏನ್ ಮಾಡ್ತಾರೆ, ಒಂದು ದಿವಸ ಬರ್ತಾರೆ, ಅವ್ರು ತೆಗೆದುಕೊಂಡು ದೋಚಿಕೊಂಡು ಹೋಗ್ತಾರೆ, ಅವರ ವಶದಲ್ಲಿ ತೆಗೆದುಕೊಳ್ತಾರೆ ಎಂಬುದಾಗಿ ಹೇಳಿದಾಗ ಈ ಯೆಶಾಯನು ಏನ್ ಮಾಡ್ತಾನೆ? ಮತ್ತೆ ಯೆಶಾಯನು ಹೇಳ್ತಾನೆ ಏನಂತಂದ್ರೆ, ನಿನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲರೂ ಅವ್ರು ಬಂಧನದಲ್ಲಿ ಹಾಕಿಕೊಂಡು ಹೋಗ್ತಾರೆ ಎಂಬುದಾಗಿ ಹೇಳಿದಾಗ ಅವನೇನ್ ಹೇಳ್ತಾ ಇದ್ದಾನೆ ನೋಡ್ರಿ ಏನಂತಂದ್ರೆ, ಹೇಗೋ ತಪ್ಪದೆ ಸೌಭಾಗ್ಯವಿರೋಧ ಅಂದುಕೊಂಡು ಹಿಜ್ಕೀಯನಿಗೆ ಯೆಶಾಯನಿಗೆ ನೀನು ತಿಳಿಸಿದ ಮಾತು ಒಳ್ಳೆಯದಾಗಿದೆ ಎಂದು ಉತ್ತರ ಕೊಟ್ಟನು. ಅಂದರೆ ಅವನ್ ಹೇಳ್ತಾನಪ್ಪ, ಏನೋ ನಾನು ಇರುವವರೆಗೂ ಚೆನ್ನಾಗಿದ್ರೆ ಸಾಕು,
ಮುಂದಿನ ಯಾವ ಹೆಂಗೆ ಸತ್ತು ಹೋಗ್ಲಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸದಲ್ಲಿ ಅನೇಕ ಕ್ರೈಸ್ತರಲ್ಲಿ ಎಂತ ಸ್ವಭಾವ ಆಳ್ವಿಕೆ ಮಾಡ್ತಾ ಇದೆ. ಸ್ವಾರ್ಥತೆ ಎನ್ನುವುದು ಅದು ದೇವರಿಂದ ಬಂದದ್ದಲ್ಲ. ಸ್ವಾರ್ಥತೆ ಎನ್ನುವುದು ಅದು ಶೈತಾನಿಂದ ಹುಟ್ಟಿದಂತ ಒಂದು ಭಾವನೆ ಇದೆ. ಸ್ವಾರ್ಥತೆ ಯಾವ ವ್ಯಕ್ತಿಯಲ್ಲಿ ಆಳ್ವಿಕೆ ಮಾಡ್ತದೆ ತಿಳಿದುಕೊಳ್ಳ್ರಿ, ಅವನು ಅಭಿವೃದ್ಧಿ ಆಗೋದಿಲ್ಲ. ಸ್ವಾರ್ಥತೆ ಏನು ಮಾಡ್ತದೆ ಅಂತಂದ್ರೆ ಮನುಷ್ಯನನ್ನು ಕೆಳಗೆ ಹಾಕುತ್ತದೆ. ಸ್ವಾರ್ಥತೆ ನಿನ್ನಲ್ಲಿ ಸ್ವಾರ್ಥತೆ ಎಂಬುದಾಗಿ ಒಬ್ಬ ವ್ಯಕ್ತಿ ತಿಳಿದುಕೊಂಡಿದಾಗ ಆ ವ್ಯಕ್ತಿ ನಿನ್ನ ಜೊತೆ ಕೂತುಕೊಳ್ಳುವುದಿಲ್ಲ. ಯಾಕೆ ಕೂತ್ಕೊಳ್ಳುವುದಿಲ್ಲ ಅಂತಂದ್ರೆ ಅವನು ಸ್ವಾರ್ಥನಪ್ಪ, ಅವನು ಹೊಟ್ಟೆ ಅವನೇ ನೋಡಿಕೊಳ್ತಾನ, ಅವನು ತನ್ನ ಕೆಲಸ ತಾನೇ ನೋಡಿಕೊಳ್ತಾನೆ, ಬೇರೆ ಕುರಿತಾಗಿ ಯೋಚನೆ ಮಾಡೋದಿಲ್ಲ ಎಂಬುದಾಗಿ ಹೇಳಿ ಅವನು ಏನ್ ಮಾಡ್ತಾನೆ ಅಂದರೆ ನಿನಗಂತ ಸಂಬಂಧಗಳು, ನಿನಗಿರಂತ ಜನರು ನಿನ್ನನ್ನು ಬಿಟ್ಟು ಹೋಗುತ್ತಾರೆ. ಅದಕ್ಕಾಗಿ ಸ್ವಾರ್ಥತೆ ಎಂಬ ಭಾವನೆ ನಿನ್ನಲ್ಲಿ ಎಂದಿಗಿರಬಾರದು. ನಿನ್ನಲ್ಲಿ ಸ್ವಾರ್ಥತೆ ಇದೆ, ಗರ್ವ ಇದೆ, ಮತ್ಸರ, ಹೊಟ್ಟೆ ಕಿಚ್ಚಿದೆ ಅಂತ ತಿಳಿದಕ್ಕೂ ನೀನು ಎಲ್ಲೋ ಬಿಟ್ಟು ಹೋಗ್ತಾ ಇದೆಯಾ. ನೀನು ಅಂದುಕೊಳ್ತಾ ಇದ್ದೆ ನಾನು ಆತ್ಮಿಕನಾಗಿದ್ದೇನೆ, ನನ್ನಲ್ಲಿ ಯಾವುದೇ ಕೆಟ್ಟದಿಲ್ಲ, ಯಾವುದೇ ತಪ್ಪಿಲ್ಲ ಎಂಬುದಾಗಿ ಹೇಳಿ ಇತರ ಅಭಿವೃದ್ಧಿ ಆಗೋದನ್ನು ನೋಡಿ ನೀನು ಹೊಟ್ಟೆ ಕಿಚ್ಚಿ ಪಡ್ತೀಯಾ ಅಂತ ತಿಳಿದಕ್ಕೂ ನಿನ್ನಲ್ಲಿ ಆಶೀರ್ವಾದ ನಿಂತು ಹೋಗುತ್ತದೆ. ಅವಾಗ ನಾವು ಕೇಳ್ತೇವೆ, ದೇವರೇ 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 ಯಾಕೆ ಆಶೀರ್ವಾದ ಮಾಡ್ತಲ್ಲ? ಎಷ್ಟು ವರ್ಷ ನಾನು ಪ್ರಾರ್ಥನೆ ಮಾಡಬೇಕು, ಎಷ್ಟು ವರ್ಷ ಸಭೆಗೆ ಹೋಗ್ಬೇಕು, ಎಷ್ಟು ವರ್ಷ ಪಾಸ್ಟರ್ ಹತ್ರ ಹೋಗ್ಬೇಕು, ಎಷ್ಟು ವರ್ಷ ಪಾಸ್ಟರ್ ಹತ್ರ ಹೋಗ್ಲಿ ನಾನು ಎಂಬುದಾಗಿ ಪ್ರಶ್ನೆ ಮಾಡುವಂತರಾಗಿರ್ತಾರೆ. ಪ್ರಿಯದೇವರ ಮಕ್ಕಳೇ, ಈಗ ನಿನ್ನಲ್ಲಿ ಮತ್ಸರ ಮತ್ತು ನಿನ್ನಲ್ಲಿ ಹೊಟ್ಟೆ ಕಿಚ್ಚು, ನಿನ್ನಲ್ಲಿ ಸ್ವಾರ್ಥತೆ, ನಿನ್ನಲ್ಲಿ ಗರ್ವ ಇತ್ತಂತ ತಿಳಿದಕ್ಕೂ ಈ ಪಾಪಗಳು ನಿನ್ನನ್ನು ಏನ್ ಮಾಡ್ತಂದ್ರೆ ನಾಶನದ ಕಡೆಗೆ ಒಯ್ಯುವಂತದ್ದಾಗಿರ್ತದೆ. ಮತ್ಸರ ಹೊಟ್ಟೆ ಕಿಚ್ಚು ನಿನಗೆ ಅನಾರೋಗ್ಯ ತರ್ತದೆ. ಮತ್ಸರ ಹೊಟ್ಟೆ ಕಿಚ್ಚು ನಿನಗೆ ಬಂಜತನ ತರ್ತದೆ. ಮತ್ಸರ ಹೊಟ್ಟೆ ಕಿಚ್ಚು ನಿನಗೆ ಮರಣವನ್ನು ತರ್ತದೆ. ಈ ಹೊಟ್ಟೆ ಕಿಚ್ಚು ನಿನ್ನ ಕುಟುಂಬದವರನ್ನು ಏನ್ ಮಾಡ್ತದೆ? ನಾಶ ಮಾಡ್ತದೆ. ಗರ್ವ ಏನ್ ಮಾಡ್ತದೆ ಅಂತಂದ್ರೆ ನಿನ್ನನ್ನು ಸ್ಥಾನದಿಂದ ಕೆಳಗಿಳಿಸಾಕತ್ತದೆ. ನೀನು ತೋರಿಸಿಕೊಳ್ಳುವುದು, ಶೋ ಅಪ್ ಮಾಡುವುದು, ಅದು ನಿನಗೆ ಏನ್ ಮಾಡ್ತದೆ ಅಂತಂದ್ರೆ ನೀನು ಕಂಗಾಲಾಗುವಾಗೆ ಮಾಡುವಂತದ್ದಾಗಿರ್ತದೆ. ಎಜುಕೇಶನ್ ಎಲ್ಲವನ್ನು ತೋರಿಸಿಕೊಟ್ಟರೆ ಹಿಂಗದ ನೋಡ್ರಿ ನಮ್ದೆಲ್ಲ ಎಂಬುದಾಗಿ ಹೇಳಿದಾಗ ಆ ದೂತರು ಎಲ್ಲವನ್ನು ತಿಳಿದುಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅರಸನಿಗೆ ಅರಸ ಬಂದು ಎಲ್ಲವನ್ನು ದೋಚಿಕೊಂಡು ಹೋಗುತ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯದೇವರ ಮಕ್ಕಳೇ, ನಾವು ಒಂದು ಆಲೋಚನೆ ಮಾಡುವಂತರಾಗಿರ್ಬೇಕು. ನಾವು ಆತ್ಮಿಕರೆಂಬುದಾಗಿ ಹೇಳಿಕೊಂಡಿದಾಗ ನಾವು ಆತ್ಮಿಕರ ಹಾಗೆ ನಡೆಯುವಂತರಾಗಿರ್ಬೇಕು. ಒಂದು ಕಾಲ ಲೋಕದಲ್ಲಿ, ಇನ್ನೊಂದು ಕಾಲ ದೇವರಲ್ಲಿ ಆತ್ಮಿಕತೆಯಲ್ಲಿ ಇರ್ಬೇಕಂತಂದ್ರೆ ಆಗೋದಿಲ್ಲ. ಎರಡು ನಾವೆಗಳ ಮೇಲೆ ಕಾಲಿಟ್ಟು ಯಾರು ಕೂಡ ನಡೆದು ಯಾರು ಉದ್ಧಾರ ಆಗಿಲ್ಲ. ನೀನು ಲೋಕವನ್ನು ಮೆಚ್ಚಿಸಬೇಕು ಅಥವಾ ದೇವರನ್ನಾದ್ರೂ ಮೆಚ್ಚಿಸಬೇಕು. ನೀನು ಧನವನ್ನು ಮೆಚ್ಚಿಸಬೇಕು ಅಥವಾ ದೇವರನ್ನಾದ್ರೂ ಮೆಚ್ಚಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗುತ್ತೆ. ಹಲ್ಲೆಲೂಯಾ. ನಾವೆಂದು ನಿಂತುಕೊಳ್ಳೋಣ.